ಕಂಪ್ಲೀಟ್ ಇಷ್ಟು ದೊಡ್ಡದಾಗಿ ಬರುತ್ತೆ ಇಷ್ಟು ದೊಡ್ಡದಾಗಿ ಬರುತ್ತೆ ಲೆಹಂಗಾ. ಜರಿ ಡಿಸೈನ್ ತುಂಬಾ ಇದೆ ಇದರಲ್ಲಿ, ಹೆವಿ ಇದೆ ಅಲ್ವಾ ಇದು? ವಿತ್ ಕ್ಯಾನ್ ಇರುತ್ತೆ. ಕ್ಯಾನ್ ಇರುತ್ತೆ ಅದರಲ್ಲಿ. ಕ್ಯಾನ್ ಇದ್ದಾಗ ತುಂಬಾ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ. ತೋರ್ಸೋಣ ವೀಕ್ಷಕರು ನೋಡ್ಬೋದು, ಕ್ಯಾನ್ ಇರುತ್ತೆ ಒಳಗಡೆ. ಸೊ ಇದು ಕರೆಕ್ಟಾಗಿ ನೀಟಾಗಿ ಕುತ್ಕೊಳ್ಳುತ್ತೆ ನಿಮಗೆ. ಕರೆಕ್ಟ್ ಪರ್ಫೆಕ್ಟ್ ಫಿಟ್ಟಿಂಗ್ ಕೂಡ ಮೇಡಮ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಇದು ಮದುವೆ ಮಂಟಪ ಸೆಟಪ್ ಮಾಡಿದ್ದೀವಿ. ಸೊ ಈ ಸೆಟಪ್ ಅಲ್ಲಿ ಫೋಟೋಶೂಟ್ ಮಾಡ್ಕೋಬಹುದು. ಒಂಥರ ಟ್ರೆಡಿಷನಲ್ ವೆಡ್ಡಿಂಗ್ ತರ ಮಾಡ್ಬೋದು ಇಲ್ಲಿ, ಇಲ್ಲ ಅಲ್ವಾ? ಓಕೆ. ಇದು ನೆಕ್ಸ್ಟ್ ಇದು ಬರ್ತ್ಡೇ ಕಾನ್ಸೆಪ್ಟ್. ಓಕೆ. ಸೊ ಪಿಂಕ್ ಕಲರ್ ಥೀಮ್ ಇರೋದ್ರಿಂದ ಪಿಂಕ್ ಡ್ರೆಸ್ ಅಥವಾ ವೈಟ್ ಡ್ರೆಸ್ ವೇರ್ ಮಾಡ್ಕೊಂಡು ಅವರು ಶೂಟ್ ಮಾಡ್ಕೋಬಹುದು. ಅವ್ರವ್ರ ಸ್ಯಾರಿಗೆ ತಕ್ಕನಾಗಿ ಬರುತ್ತೆ ಎಲ್ಲ ಬೀಡ್ಸ್ ಬೇಕು ಅಂದ್ರೆ. ನೋಡಿ ವೀಕ್ಷಕರೇ, ಎಷ್ಟು ಹತ್ತಿರದಿಂದ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಬೀಡ್ಸ್ ಎಲ್ಲ. ಅದಕ್ಕೆ ಹೇಳಿದ್ದು ಒಂದ್ಸಲ ಬಂದರೆ ನೀಟಾಗಿ ನೋಡ್ಕೊಂಡು ಹೋಗ್ಬೋದು. ತುಂಬ ಸೂಪರ್ ಆಗಿದೆ. ಇದು ಅಷ್ಟೇ ಟೆಂಪಲ್ ಡಿಸೈನ್ ಬರುತ್ತೆ. ಇದು ಚೋಕರ್ ಮತ್ತೆ ಇದು ಲಕ್ಷ್ಮಿ, ಇದು ಲಾಂಗ್ ಹಾರ. ಚೆನ್ನಾಗಿದೆ ಮೇಡಮ್ ಇದು. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕವರ ಬಂದಿನಿ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಫ್ಯಾಷನ್ ಜ್ಯುವೆಲರಿ ಆ್ಯಂಡ್ ಬ್ರೈಡಲ್ ಲೆಹೆಂಗಾ ಇನ್ಫಾರ್ಮೇಷನ್ ಜೊತೆ. ಹೌದು ಸ್ನೇಹಿತರೆ, ಈ ವಿಡಿಯೋನ ಒಂದು ವಿಶೇಷ ವಿಡಿಯೋ ಅಂತ ಹೇಳ್ಬೋದು. ಕಾರಣ ಏನಂತಂದರೆ, ತಮ್ಮಲ್ಲೂ ಅನೇಕ ಜನ ಕೇಳಿದ್ರಿ, ಸರ್ ಮ್ಯಾರೇಜ್ ಸೀಸನ್ ಬರ್ತಾ ಇದೆ, ವೆಕೇಷನ್ಸ್ ಬರ್ತಾ ಇದೆ, ಹೊಸ ಹಬ್ಬಗಳು ಬರ್ತಾ ಇದೆ, ಫಂಕ್ಷನ್ಸ್ ಬರ್ತಾ ಇದೆ, ದಯವಿಟ್ಟು ನಮಗೆ ಲೆಹಂಗಾಗಳು ಫ್ಯಾಷನ್ ಜ್ಯುವೆಲರಿಗಳು ಸಿಗುವಂಥ ಏನಾದರೂ ಪ್ಲೇಸ್ ಇದ್ದರೆ ನಮಗೆ ಹೇಳಿ ಅಂತ ಹೇಳಿದ್ರಿ. ಸೊ ಇಂಥ ಪ್ರಾಡಕ್ಟ್ಗಳು ಸಿಗುವಂಥ ಏಕೈಕ ಪ್ಲೇಸ್ ಅಂದರೆ ಅದುವೇ ಬೆಂಗಳೂರಿನ ಕಮರ್ಷಿಯಲ್ ಸ್ಟ್ರೀಟ್. ಹೌದು ಸ್ನೇಹಿತರೆ, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಇವತ್ತು ನಾನಿದ್ದೀನಿ ಬೆಂಗಳೂರಿನ ಕಮರ್ಷಿಯಲ್ ಸ್ಟ್ರೀಟಲ್ಲಿರುವಂತಹ ರಾಯಲ್ ಬ್ರೈಡಲ್ ಕೌಚರಲ್ಲಿ. ರಾಯಲ್ ಬ್ರೈಡಲ್ ಕೌಚರಲ್ಲಿ ನಿಮಗೆ ಒಳ್ಳೆ ಬೆಲೆಯಲ್ಲಿ ನಿಮಗೆ ಇದು ಬ್ರೈಡಲ್ ಲೆಹಂಗಾಗಳಿರ್ಬೋದು, ಫ್ಯಾಷನ್ ಜ್ಯುವೆಲರಿಗಳಿದು ಪ್ರತಿಯೊಂದು ಕೂಡ ಅವೈಲೇಬಲ್ ಇರುತ್ತೆ. ಆ್ಯಂಡ್ ಇನ್ನೊಂದು ವಿಚಾರ ತಿಳಿಸ್ಲೇಬೇಕು ನಿಮಗೆ, ನೋಡಿ ಲೆಹಂಗಾಗಳಿರ್ಬೋದು, ಫ್ಯಾಷನ್ ಜ್ಯುವೆಲರೀಸ್ಗಳು ತುಂಬ ಕಾಸ್ಟ್ಲಿ ಆಗಿರ್ತವೆ. ಇದನ್ನು ಜಸ್ಟ್ ಒಂದು ಬಾರಿ ಒಂದು ಯೂಸೇಜ್ಗೆ ತಗೊಳ್ಳೋದು ಅನ್ನೆಸೆಸರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಉದಾಹರಣೆ ಕೊಡ್ಬೇಕಂತಂದ್ರೆ, ನಾನು ಕೂಡ ನನ್ನ ಮ್ಯಾರೇಜ್ ಟೈಮಲ್ಲಿ ಏನು ಶೇರ್ವಾನಿ ತೊಗೊಂಡಿದ್ದೆ, ಹತ್ತತ್ರ 10,000 ಖರ್ಚಾಯಿತು. ಅದನ್ನು ಒಂದು ಬಾರಿ ಮಾತ್ರ ಹಾಕಿದ್ದು, ಆಮೇಲೆ ಹಾಕೇ ಇಲ್ಲ. ಸೊ ಇದರಲ್ಲಿ ತಿಳ್ಕೊಳ್ಳೋದು ಏನಂತಂದರೆ, ಈ ರೀತಿ ಪ್ರಾಡಕ್ಟ್ಗಳು ನಮಗೆ ರೆಂಟಿಗೆ ಸಿಕ್ಕಿದ್ರೆ ಯಾವ ಥರ ಇರುತ್ತೆ. 20, 30, 40 ಸಾವಿರದ ಲೆಹಂಗಾನ ತಗೊಳ್ಳೋ ಬದಲು ಕಮ್ಮಿ ರೇಟಲ್ಲಿ ಯಾಕೆ ರೆಂಟಿಗೆ ತೊಗೊಬಾರ್ದು? ಒಂದು ಫಂಕ್ಷನ್ಸ್ ಇರ್ಬೋದು, ಫ್ಯಾಷನ್ ಶೋಸ್ ಇರುತ್ತೆ, ನಿಮ್ಗೆ ಇವಾಗಂತೂ ನೋಡಿ ಕಾಲೇಜಸ್ ಎಲ್ಲ ಮುಗಿತಾ ಇದೆ, ನಿಮ್ಮದು ಸೆಂಡ್ ಆಫ್ ಪಾರ್ಟೀಸ್ ಇರುತ್ತೆ, ಫ್ಯಾಷನ್ ಶೋಸ್ ಇರುತ್ತೆ, ಮದುವೆ ಇರುತ್ತೆ. ಇವೆಲ್ಲದಕ್ಕೂ ಕೂಡ ನೀವು ಲೆಹಂಗಾಗಳನ್ನು ಅಥವಾ ಫ್ಯಾಷನ್ ಜ್ಯುವೆಲರಿಗಳನ್ನು ರೆಂಟ್ ತೊಗೊಂಡ್ರೆ ಹೇಗಿರುತ್ತೆ? ಹೌದು ಸ್ನೇಹಿತರೆ, ಇವೆಲ್ಲ ಸರ್ವಿಸಸ್ಗಳು ನಿಮಗೆ ರಾಯಲ್ ಬ್ರೈಡಲ್ ಕೌಚರಲ್ಲಿ ಸಿಗುತ್ತೆ. ಅಷ್ಟೇ ಅಲ್ಲದೆ ಪ್ರೀ ವೆಡ್ಡಿಂಗ್ ಶೂಟ್ಸ್ ಇರ್ಬೋದು, ಮೇಕಪ್ ಇರ್ಬೋದು, ಪ್ರತಿಯೊಂದು ಕೂಡ ಇಲ್ಲಿ ಅವೈಲೇಬಲ್ ಇದೆ. ಅದು ಕೂಡ ಬೆಸ್ಟ್ ಪ್ರೈಸಲ್ಲಿ, ಒಳ್ಳೆ ಕ್ವಾಲಿಟಿಯಲ್ಲಿ. ಸೊ ಇದೆಲ್ಲದನ್ನು ತಿಳಿಸ್ಕೊಡೋದಕ್ಕೆ ಸೊ ಈ ರಾಯಲ್ ಬ್ರೈಡಲ್ ಕೌಚರ್ನ ಓನರ್ ಆಗಿರುವಂತಹ ಮೋನಿಕಾ ರಾಜು ಅವ್ರು ನಮ್ಮ ಜೊತೆ ಇದ್ದಾರೆ. ವೆಲ್ಕಮ್ ಮಾಡೋಣ ಮೇಡಮ್ನ, ಹೆಚ್ಚಿನ ವಿಚಾರಗಳನ್ನು ತಿಳ್ಕೊಳ್ಳೋಣ. ಬನ್ನಿ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ನಂದು ಮೊದಲನೇ ಕ್ವಶನ್ ಏನಂತಂತಂದರೆ, ಎಲ್ಲ ತಿಳ್ಕೊಳಕ್ಕಿಂತ ಮುಂಚೆ ಈ ಶೋರೂಮ್ ಎಲ್ಲಿ ಬರುತ್ತೆ ಅನ್ನೋದು ತಿಳ್ಕೊಬೇಕು. ಸೊ ನಮ್ಮ ವೀಕ್ಷಕರಿಗೆ ಕಮರ್ಷಿಯಲ್ ಸ್ಟ್ರೀಟ್ಗೆ ಬರೋರಿಗೆ ಯಾವ್ಯಾವ ಏರಿಯಾ ಮುಖಾಂತರ ಬರ್ಬೋದು, ಎಲ್ಲಿಂದ ಬರ್ಬೋದು, ಆ್ಯಂಡ್ ಒಂದು ಲ್ಯಾಂಡ್ ಮಾರ್ಕ್ ಜೊತೆ ತಿಳಿಸ್ಕೊಡ್ಬೋದಾ? ಹಾಂ, ಇದು ಆ್ಯಕ್ಚುಲಿ ಕಮರ್ಷಿಯಲ್ ಸ್ಟ್ರೀಟ್ ಪ್ಯಾರಲಲ್ ರೋಡಲ್ಲಿರೋದು, ಡಿಸ್ಪೆನ್ಸರಿ ರೋಡ್ ಅಂತ. ನಿಮಗೆ ಅಲ್ಸೂರು, ಇಂದಿರಾನಗರ್ ಮತ್ತು ಸುಮಾರು ಸುತ್ತಮುತ್ತ ಏರಿಯಾಗಳು ಹತ್ತಿರ ಆಗುತ್ತೆ. ಕಮರ್ಷಿಯಲ್ ಸ್ಟ್ರೀಟ್ ಲ್ಯಾಂಡ್ ಮಾರ್ಕ್ ಹೇಳಿ ಬಂದ್ರೂ ತುಂಬಾ ಹತ್ತಿರ ಆಗುತ್ತೆ. ಮತ್ತು ಆಲಿಸ್ ಜ್ಯುವೆಲ್ರಿ ಅಂತ ಒಂದು ಲ್ಯಾಂಡ್ ಮಾರ್ಕ್ ಇದೆ, ಅದು ಹೇಳಿದ್ರಂತೂ ಇನ್ನೂ ತುಂಬಾ ಹತ್ತಿರ.
ಅಲ್ಲಿಂದ ಒಂದು 2 ನಿಮಿಷದ ವಾಕ್ ಅಷ್ಟೇ. ವಾಕ್ ಅಂತ ಹೇಳ್ಬೋದು. ನಿಯರ್ ಟು ಆಲಿಸ್ ಜ್ಯುವೆಲ್ಲರಿ ಹೌದಲ್ವಾ? ನಾವ್ ಹೇಳ್ತಾ ಇರ್ಬೇಕಾದ್ರೆ ನಿಮ್ಗೆ ಜಸ್ಟ್ ಕ್ಲಿಪಿಂಗ್ಸು ಆಗ್ಬಿಡ್ತೀನಿ ಯಾವ ಕಡೆಯಿಂದ ಬರ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಜಸ್ಟ್ ಸುತ್ತಮುತ್ತಲದ ಕ್ಲಿಪಿಂಗ್ಸ್ ಕೂಡ ನಾನು ನಿಮ್ಗೆ ಶಿವಾಜಿನಗರ್ ಬಸ್ ಸ್ಟ್ಯಾಂಡ್ ಕೂಡ ತುಂಬಾನೇ ಹತ್ರ ಆಗುತ್ತೆ. ಇದು ಶಿವಾಜಿನಗರ್ ಬಸ್ ಸ್ಟ್ಯಾಂಡ್ ಗೆ ವಾಕಬಲ್ ಡಿಸ್ಟೆನ್ಸ್ ಇದೆ. ಓಕೆ, ಸೊ ಇದು ಸುತ್ತಮುತ್ತಲು ಇರೋರಿಗೆ, ಸ್ವಲ್ಪ ದೂರದಿಂದ ಬರ್ತಾ ಇದ್ದಾರೆ ನಮ್ಗೆ ಗೊತ್ತಿಲ್ಲ ಅಂತ ಬರೋರಿಗೆ ನಿಮ್ಗೆ ಮೆಟ್ರೋ ಸ್ಟೇಷನ್ ಇದೆ, MG ರೋಡ್ ಮೆಟ್ರೋ ಸ್ಟೇಷನ್ ಇದೆ. ಮೆಟ್ರೋ ಸ್ಟೇಷನ್ ಇಂದಾನು ವಾಕಬಲ್ ಇದೆ, ಹತ್ರದಲ್ಲಿ ಇದೆ ಅಲ್ವಾ? ಅಂಡ್ ಲೊಕೇಶನ್ ಕೂಡ ಕೊಟ್ಟಿರ್ತೀನಿ, ಈಸಿಯಾಗಿ ಗೂಗಲ್ ಲೊಕೇಶನ್ ಹಾಕೊಂಡು ರಾಯಲ್ ಬ್ರೈಡಲ್ ಕೌಚರ್ ಅಂತ ಟೈಪ್ ಮಾಡಿದ್ರು ಸಾಕು, ಗೂಗಲ್ ಅಲ್ಲಿ ಬಂದೇ ಬರುತ್ತೆ. ನಾನು ಲೊಕೇಶನ್ ಕೂಡ ಕೊಟ್ಟಿರ್ತೀನಿ, ಅಲ್ಲಿಂದನೂ ಕೂಡ ಈಸಿಯಾಗಿ ಇಲ್ಲಿ ಬರ್ಬೋದು. ಎಸ್ಪೆಷಲಿ ಮ್ಯಾರೇಜ್ ಮುಂದೆ ಇದ್ದವರು ದಯವಿಟ್ಟು ಬನ್ನಿ, ಒನ್ ಟೈಮ್ ವಿಸಿಟ್ ಮಾಡಿ. ನಿಜವಾಗ್ಲೂ ಅಮೇಝಿಂಗ್ ಕಲೆಕ್ಷನ್ಸ್ ಇಲ್ಲಿ ಇದೆ. ಈವನ್ ನಮ್ಮ ಫ್ಯಾಮಿಲಿಯಲ್ಲಿ ಮ್ಯಾರೇಜಸ್ ನಡೀತಾ ಇದೆ, ನಾನು ಕೂಡ ಹೋಗ್ತಾ ಇದ್ದಂಗೆ ಅವ್ರಿಗೆ ಡೆಫಿನೆಟ್ಲಿ ರೆಕಮೆಂಡ್ ಮಾಡೇ ಮಾಡ್ತೀನಿ. ಮೇಡಮ್, ಮುಂದಿನ ಕ್ವಶನ್ಗೆ ಹೋಗ್ಬಿಡೋಣ, ಇವಾಗ ಮ್ಯಾಟರ್ಗೆ ಬಂದ್ಬಿಡೋಣ. ತಮ್ಮ ರಾಯಲ್ ಬ್ರೈಡಲ್ ಕೌಚರ್ ಅಲ್ಲಿ ಏನೇನು ಸರ್ವಿಸಸ್ ಪ್ರಾಡಕ್ಟ್ ಸಿಗುತ್ತೆ ಹೇಳ್ಬಿಡಿ ಮೇಡಮ್ ನಮಗೆ. ನಮ್ಮ ರಾಯಲ್ ಬ್ರೈಡಲ್ ಕೌಚರ್ ಅಲ್ಲಿ ನಿಮಗೆ ಮೇನ್ಲಿ ಲೆಹೆಂಗಾಸ್ ಸಿಗುತ್ತೆ. ಲೆಹೆಂಗಾಸ್ ನಿಮಗೆ ಸೇಲ್ಗೂ ಸಿಗುತ್ತೆ ಮತ್ತೆ ರೆಂಟಲ್ಗೂ ಸಿಗುತ್ತೆ. ಅದಲ್ದಿರ ಬ್ರೈಡಲ್ ಜ್ಯುವೆಲ್ರಿ ಕೂಡ ಸಿಗುತ್ತೆ. ಬ್ರೈಡಲ್ ಜ್ಯುವೆಲ್ರಿ ನೀವು ಹೈಯರ್ ಮಾಡ್ಕೋಬಹುದು, ಅಂದ್ರೆ ರೆಂಟಲ್ ತಗೋಬಹುದು. ರೆಂಟಲ್ ಮಾತ್ರ? ಹೌದು, ರೆಂಟಲ್ ಮಾತ್ರ ತಗೋಬಹುದು. ಅದು ಬಿಟ್ರೆ ನಮ್ಮಲ್ಲಿ ಮೇಕಪ್ ಸರ್ವಿಸ್, ಬ್ರೈಡಲ್ ಮೇಕಪ್ ಸರ್ವಿಸ್ ಕೂಡ ಇದೆ. ಜೊತೆಯಲ್ಲಿ ನಿಮ್ಗೆ ಪ್ರೀ ವೆಡ್ಡಿಂಗ್ ಶೂಟ್ ಅಂತ ಇವಾಗ ಮಾಡ್ತಾರೆ ಎಲ್ಲ, ಅದಕ್ಕೆ ಅಂತ ಒಂದು ಸ್ಪೇಸ್ ಕ್ರಿಯೇಟ್ ಮಾಡಿದೀವಿ. ಆ ಸ್ಪೇಸ್ ಅಲ್ಲಿ ನೀವು ಫೋಟೋ ಶೂಟ್ಸ್ ಕೂಡ ಮಾಡ್ಕೋಬಹುದು. ಸ್ಟುಡಿಯೋ ಅಂತ ಹೇಳ್ಬೋದಾ? ಸ್ಟುಡಿಯೋ ಅಂತ ಹೇಳ್ಬೋದು. ಡಿಫ್ರೆಂಟ್ ಕ್ರಿಯೇಟಿವ್ಸ್ ಈ ತರ ಇದ್ ಮಾಡಿ ಆ ಕಲರ್ ಕಾಂಬಿನೇಷನ್ಸ್ ತಕ್ಕನಾಗಿ ನೀವು ಇವಾಗೆಲ್ಲ ಕಲರ್ ಕಾಂಬಿನೇಷನ್ಸ್ ತಕ್ಕನಾಗಿ ಮಾಡ್ಕೋತಾರೆ ಪ್ರೀ ವೆಡ್ಡಿಂಗ್ ಶೂಟ್ಸ್, ರೆಡ್ ಗೌನ್, ಬ್ಲೂ ಥೀಮ್ ಅಂತೆಲ್ಲ. ಸೊ ಆ ತರ ನೀವು ಮಾಡ್ಕೋಬಹುದಲ್ವಾ? ಅಂಡ್ ಇನ್ ಒಂದ್ ಕ್ವಶನ್ ಕೇಳ್ತೀನಿ ನಾನು ಇಲ್ಲಿ, ಏನು ರೆಂಟಲ್ ಕೊಡ್ತಾ ಇದ್ದೀರಾ, ಮೇಕಪ್ ಸರ್ವಿಸ್ ಕೊಡ್ತಾ ಇದ್ದೀರಾ, ಇದು ಆಲ್ ಓವರ್ ಬೆಂಗಳೂರು ಕೊಡ್ತೀರಾ? ಆಲ್ ಓವರ್ ಬೆಂಗಳೂರು ಅಂಡ್ ಆಲ್ ಓವರ್ ಕರ್ನಾಟಕ. ಆಲ್ ಓವರ್ ಕರ್ನಾಟಕ ಕೂಡ ರೆಡಿ ಇದೆ. ಆಲ್ ಓವರ್ ಕರ್ನಾಟಕ ವಿ ಟ್ರಾವೆಲ್. ನೀವು ಟ್ರಾವೆಲ್ ಮಾಡ್ತೀರಾ? And from 10 years we are running this business. Okay. So all over ಕರ್ನಾಟಕ ನಾನು. ಓಕೆ, ನಾನು ಅದನ್ನೇ ಕೇಳೋಣ ಅನ್ಕೊಂಡೆ. ತಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ ಅಂತ ಹೇಳ್ಬಿಟ್ಟು. ಮೇಡಮ್, ತಮ್ಮದು ಹೇಳ್ಬಿಟ್ರೆ ಆಲ್ರೆಡಿ 10 ವರ್ಷದಿಂದ ನಡೆಸ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು. ಅಂಡ್ ಇನ್ನೊಂದು, ಆಲ್ ಓವರ್ ಕರ್ನಾಟಕ ಈ ಲೆಹಂಗಾಗಳನ್ನ, ಫ್ಯಾಷನ್ ಜ್ಯುವೆಲರೀಸ್ಗಳನ್ನ ಇದನ್ನು ಕಳ್ಸ್ಕೊಡಕ್ಕಾಗತ್ತಾ? ಇಲ್ಲ, ಆಲ್ ಓವರ್ ಕರ್ನಾಟಕ ಕಳ್ಸಕ್ಕಾಗಲ್ಲ. ಯಾಕೆಂದ್ರೆ ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ಸ್ವಲ್ಪ ಏನಾದ್ರೂ ವ್ಯತ್ಯಾಸ ಆಯ್ತು ಅಂದ್ರೆ ಇದಾಗತ್ತೆ, ಲಾಸ್ ಆಗತ್ತೆ. ಹಾಗಾಗಿ ನಾವು ಬೆಂಗಳೂರಲ್ಲಿರೋ ಕಸ್ಟಮರ್ಸಿಗೆ ಮಾತ್ರ ನಾವು ರೆಂಟಲ್ಗೆ ಕೊಡ್ತಾ ಇದ್ದೀರಾ. ಮೇಕಪ್ ಆರ್ಟ್ ಇದು ಮಾತ್ರ ಆಲ್ ಓವರ್ ಕರ್ನಾಟಕ ಕೊಡ್ತಾ ಇದ್ದೀರಾ? ನಾನು ಬ್ರೈಡಲ್ ಮೇಕಪ್ ಮಾತ್ರ ತಗೊಳ್ಳೋದು. ಬ್ರೈಡಲ್ ಮೇಕಪ್ಗೆ ಸ್ವತಃ ನಾನೇ ಬರ್ತೀನಿ. ನೀವೇ ಹೋಗ್ತಾ ಇದ್ದೀರಾ ಅಲ್ವಾ? ಇದರಲ್ಲಿ ನಾಲೆಜ್ ಇದೆ ನಿಮಗೆ, ಎಕ್ಸ್ಪೀರಿಯನ್ಸ್ ಇದೆ ಮೇಡಮ್? ಹೌದು. ಓಕೆ ಓಕೆ, ಸೂಪರ್. ಮೇಡಮ್, ಇಲ್ಲೇ ಒಂದು ಕ್ವಶನ್ ಕೇಳಕ್ಕೆ ಇಷ್ಟಪಡ್ತೀನಿ ನಾನು. ರೆಂಟಲ್ ಅನ್ನೋ ವಿಚಾರ ಬಂದಾಗ ಯಾಕೆ ರೆಂಟಲ್ ಹೋಗ್ಬೇಕು ಅಂತ ಹೇಳ್ತಾರೆ? ಅಂಡ್ ಒನ್ ಮೋರ್ ಥಿಂಗ್, ರೆಂಟಲ್ ಓಕೆ ಅಂದ್ರೂ ಕೂಡ ಯಾಕೆ ನಾವು ರಾಯಲ್ ಬ್ರೈಡಲ್ ಕೌಚರ್ಗೆ ಬರಬೇಕು? ನಿಮ್ಮ ವಿಶೇಷತೆ ಏನು ಮೇಡಮ್? ಇವಾಗ ನೀವೇ ಹೇಳ್ದಂಗೆ ನಿಮ್ ಮದ್ವೆನಲ್ಲಿ ಡ್ರೆಸ್ ತಗೊಂಡಿದ್ರಿ, ಅದನ್ನ ಮತ್ತೆ ನೀವು ಯೂಸ್ ಮಾಡ್ಲಿಲ್ಲ, ಒಂದೇ ಸಲ ಎಲ್ಲ ಯೂಶಲಿ ನೀವೇ ಅಂತಲ್ಲ, ಯಾರೇ ಆಗ್ಲಿ ವೆಡ್ಡಿಂಗ್ ಯೂಸ್ ಮಾಡಿದ ಡ್ರೆಸ್ ಒಂದೇ ಸಲ ವೇರ್ ಮಾಡೋದು, ಪದೇ ಪದೇ ಎಲ್ಲೂ ಯೂಸ್ ಮಾಡಲ್ಲ, ಅದು ನಿಮ್ಗೆ ಲಾಸ್ ಏನೆ. ಕರೆಕ್ಟ್ ಮೇಡಮ್, ಸರಿಯಾಗಿ ಹೇಳಿದ್ರಿ. ಹೌದು. ಇವಾಗ ನಾನು ಇಲ್ಲೇ ಯಾಕೆ ಬರಬೇಕು ಅಂತ ಹೇಳ್ತೀನಿ ಅಂದ್ರೆ, ನಮ್ಮಲ್ಲಿ ಕ್ವಾಲಿಟಿ ಚೆನ್ನಾಗಿದೆ, ಮತ್ತೆ ನಿಮ್ಗೆ ಹೊಸ ಹೊಸ ಲೆಹೆಂಗಾಸು ನಿಮ್ಗೆ ರೆಂಟಲ್ಗೆ ಸಿಗತ್ತೆ, ಮತ್ತೆ ವಿತ್ ಫಿಟ್ಟಿಂಗ್ಸ್ ನಾವು ಮಾಡ್ಕೊಡ್ತೀವಿ. ಸೊ ಹಂಗಾಗಿ ಇವಾಗ ನೀವು ಲೆಹೆಂಗಾ ಪರ್ಚೇಸ್ ಮಾಡಬೇಕು ಅಂದ್ರೆ ಯಾವ್ದು 30-40 ಸಾವಿರ ಇಲ್ದಿರ ಯಾವ್ದು ಲೆಹೆಂಗಾಸ್ ಬರೋದಿಲ್ಲ. ಹೆಣ್ಮಕ್ಳು ಡ್ರೆಸ್ಸಸ್ ಅಷ್ಟು ಕಾಸ್ಟ್ಲಿ ಇರುತ್ತೆ. ಹೌದು. ಹಾಗಾಗಿ ನೀವು ಇಲ್ಲಿ ಬಂದ್ರೆ ನಿಮ್ಗೆ ಸ್ಟಾರ್ಟಿಂಗ್ 1500 ರಿಂದ ನಿಮ್ಗೆ ರೆಂಟಲ್ ಸಿಕ್ಬಿಡತ್ತೆ. ಹೌದು, ಅಪ್ ಟು 6000 ವರ್ಗೂ ಇದೆ. ಹೆವಿ ಲೆಹೆಂಗಾಸು ಎಲ್ಲ ಬೇಕು ಅಂದ್ರೆ ಅಪ್ ಟು 6000 ವರ್ಗೂ ಅವ್ರವ್ರ ಬಜೆಟ್ ಪ್ರಕಾರ, ಅವ್ರವ್ರ ಇದ್ರ ಪ್ರಕಾರ ಅವರು ಚೂಸ್ ಮಾಡ್ಕೋಬಹುದು. ಸೊ ಹಾಗಾಗಿ ಇಲ್ಲಿ ಬಂದ್ರೆ ನಾನೇ ಇರ್ತೀನಿ, ಇಲ್ಲ ನಮ್ಮ ಮನೆಯವ್ರು ಇರ್ತಾರೆ, ಸ್ಪೆಷಲ್ ಅಟೆನ್ಷನ್ ಕೊಟ್ಟು ನಿಮ್ಗೆ ತೋರಿಸ್ತೀವಿ. ಲೆಹಂಗಾಸ್ ಆಗ್ಲಿ, ಜ್ಯುವೆಲ್ರೀಸ್ ಆಗ್ಲಿ ನಾವೇ ಅಟೆಂಡ್ ಮಾಡ್ತೀವಿ. ಎಸ್, ಕರೆಕ್ಟ್ ಆಗಿ ಹೇಳಿದ್ರಿ ಮೇಡಮ್. 34,000 ಖರ್ಚು ಮಾಡೋ ಬದಲು ಮ್ಯಾಕ್ಸ್ ಅಂದ್ರೆ 6000 ರುಪೀಸ್, ಅದರಲ್ಲಿ ನಮ್ದು ಫಂಕ್ಷನ್ ಬೇಕಾದ್ದು ಆಗೋಗ್ಬಿಡುತ್ತೆ ಅಲ್ವಾ? ನಿಮ್ಗೆ ದುಡ್ಡು ಉಳಿಯುತ್ತೆ, ಮನಿನೂ ಸೇವ್ ಆಗುತ್ತೆ, ಟೈಮು ಸೇವ್ ಆಗುತ್ತೆ. ಇಲ್ಲಿ ಬಂದ್ರೆ ನಿಮ್ಗೆ ಎಲ್ಲಾ ತರ ಸಿಲ್ಕ್ ಲೆಹಂಗಾಸ್ ಸಿಗುತ್ತೆ, ವೆಲ್ವೆಟ್ ಲೆಹಂಗಾಸ್ ಸಿಗುತ್ತೆ, ನೆಟೆಡ್ ಲೆಹಂಗಾಸ್ ಸಿಗುತ್ತೆ, ಎಲ್ಲಾ ತರ ಲೆಹಂಗಾಸು ಇಲ್ಲೇ ಸಿಕ್ಬಿಡುತ್ತಲ್ವಾ? ಓಕೆ, ಇಲ್ಲೇ ನೀವು ಹೇಳೋದು, ನೀವು ತೋರಿಸ್ತೀರಾ, ನಿಮ್ಮ ಹಸ್ಬೆಂಡ್ ತೋರಿಸ್ತಾರೆ ಅಂತ ಅಂದ್ರೆ, ಮನೆಯವ್ರು ತೋರಿಸ್ತಾರೆ ಅಂತಂದ್ರೆ, ಅಂಡ್ ಏನೇನು ಸಿಗುತ್ತೆ ಅಂತಾನು ಕೂಡ ಹೇಳಿದ್ರೆ ನಮ್ಮ ವೀಕ್ಷಕರು ಕೂಡ ಕಾಯ್ತಾ ಇರ್ತಾರೆ, ಸುತ್ತಮುತ್ತಲು ನೋಡ್ತಾ ಇರ್ತಾರೆ. ಮೇಡಮ್, ರೆಂಟ್ ಪರ್ಪಸ್, ರೆಂಟ್ ಯಾವ ತರ ಆಗುತ್ತೆ ಪ್ರತಿಯೊಂದನ್ನು ಕೂಡ ತಿಳ್ಕೊಳ್ಳೋಕೆ ಮುಂಚೆ ಓಕೆ, ನಾವ್ ಯಾಕೆ ನಿಮ್ಮ ಸರ್ವಿಸ್ ಫಸ್ಟ್ ಲೆಹಂಗಾಗಳನ್ನ, ಪ್ರಾಡಕ್ಟ್ಗಳನ್ನ, ಸರ್ವಿಸಸ್ಗಳನ್ನ ವೀಕ್ಷಕರಿಗೆ ತೋರಿಸ್ಕೊಂಡ್ಬಂದ್ಬಿಡ್ಬಾರ್ದು, ಒಂದ್ ಕಡೆಯಿಂದ ತೋರಿಸ್ಕೊಂಡ್ಬಂದ್ಬಿಡೋಣ ಅಲ್ವಾ? ವೀಕ್ಷಕರೇ, ನಾನು ನಿಮ್ಗೆ ರೆಕಮೆಂಡ್ ಮಾಡ್ತೀನಿ, ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಕಂಪ್ಲೀಟ್ ಆಗಿ ನೋಡಿ, ಅಂಡ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅಂಡ್ ಒನ್ ಮೋರ್ ಥಿಂಗ್,
ವಿಡಿಯೋನ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಯಾಕಂತಂದರೆ ನಿಮ್ಮ ಮನೇಲಿ ಮದುವೆ ಇಲ್ಲ ಅಂದರೆ ಅಂತಲ್ಲ, ಪಕ್ಕದಲ್ಲಿ ಮದುವೆ ಇದ್ದೇ ಇರುತ್ತೆ. ಸೊ ಯಾರಿಗಾದ್ರೂ ಒಬ್ರಿಗಾದ್ರೂ ಹೆಲ್ಪ್ ಆಗೇ ಆಗುತ್ತೆ. 31,000 ಖರ್ಚು ಮಾಡೋ ಬದಲು 5,000-6,000 ಒಳಗಡೆ ಎಲ್ಲವನ್ನೂ ಫಿನಿಶ್ ಮಾಡ್ಕೊಬೋದು. ದಯವಿಟ್ಟು ವಿಡಿಯೋ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮೇಡಮ್ ಸ್ಟಾರ್ಟ್ ಮಾಡೋಣ ಬನ್ನಿ. ಮೇಡಮ್ ಮೊದಲೇದಾಗಿ ಏನು ನೋಡ್ತಾ ಇದ್ದೀವಿ ನಾವು? ಇವಾಗ ನಾನು ಒಂದು ವೆಡ್ಡಿಂಗ್ ಲೆಹಂಗಾ ತೋರಿಸ್ತೀನಿ. ನೋಡಿ ತುಂಬಾ ಎಷ್ಟು ಗ್ರ್ಯಾಂಡ್ ಆಗಿದೆ ಇದು. ನೋಡಿ ಇದನ್ನ ಬೇಕಾದ್ರೆ ರೆಂಟಲ್ಲೂ ತಗೋಬಹುದು, ಇಲ್ಲ ಸೇಲ್ಗೆ ಬೇಕು ಅಂದ್ರೆ ಸೇಲ್ಗೂ ತಗೋಬಹುದಾ? ಮೇಡಮ್ ನಿಮ್ಮ ಈ ಏನು ಶೋರೂಮ್ ಇದೆ ಇದ್ರ ಸೆಕ್ಷನ್ ವೈಸ್ ಮಾಡಿ ಇಟ್ಬಿಟ್ಟಿದ್ದೀರಾ. ಈ ಸೆಕ್ಷನ್ ಅಲ್ಲಿ ಯಾವ್ಯಾವ್ದು ಸೇಲ್ ಇದೆ, ಯಾವ್ಯಾವ್ದು ರೆಂಟ್ ಇದೆ ಮೇಡಮ್? ಇವಾಗ ಆಲ್ಮೋಸ್ಟ್ ಇದೆಲ್ಲ ನಿಮ್ಗೆ ಸೇಲೇ ಬರುತ್ತೆ. ಅದರಲ್ಲಿ ಸ್ವಲ್ಪ ರೆಂಟಲ್ ಇದೆ, ಆ ಕಡೆ ರೆಂಟಲ್ ಇದೆ, ಆ ಕಡೆನೂ ಎಲ್ಲ ಸೇಲ್ಗೆ ಇರೋದು. ನಿಮಗೆ ಬೇಕು ಅಂದ್ರೆ ನಾನು ರೆಂಟಲ್ಲೂ ಮಾಡ್ಕೊಡ್ತೀನಿ. ರೆಂಟಲ್ಲೂ ಕೂಡ ಮಾಡ್ಕೊಡ್ತೀರಾ ಅಲ್ವಾ? ಈಗ ಕೆಲವರು ಬಂದು ನನ್ಗೆ ಇದೇ ಬೇಕು ರೆಂಟಲ್ಗೆ ಅಂತಾರೆ, ಅದಕ್ಕೊಂದು ಸ್ವಲ್ಪ ಎಕ್ಸ್ಟ್ರಾ ಪ್ರೈಸ್ ಇರುತ್ತೆ. ಯಾಕಂದ್ರೆ ಹೊಸ ಪೀಸ್ ಇರುತ್ತೆ, ಎಕ್ಸ್ಟ್ರಾ ಪ್ರೈಸ್ ಇರುತ್ತೆ. ಅದನ್ನೇ ಬೇಕಾದ್ರೆ ನಾನು ಅವ್ರ ಮೆಜರ್ಮೆಂಟ್ ತಕ್ಕನಾಗಿ ನಾನು ಫಿಟ್ಟಿಂಗ್ ಮಾಡಿಸ್ಕೊಡ್ತೀರಾ ಅಲ್ವಾ? ಓಕೆ, ಇದನ್ನ ತೋರಿಸಬಹುದಾ ನಮಗೆ ಒಂಚೂರು? ಯಾವ ತರ ಇದ್ರದ್ದು ಒಳಗಡೆ ಎಲ್ಲ ಏನಿರುತ್ತೆ, ಯಾವ ತರ ಇರುತ್ತೆ ಅಂತ? ಕಂಪ್ಲೀಟ್ ಈ ತರ ಬರುತ್ತೆ. ಕಂಪ್ಲೀಟ್ ಇಷ್ಟು ದೊಡ್ಡದಾಗಿ ಬರುತ್ತೆ ಅಲ್ವಾ? ಇಷ್ಟು ದೊಡ್ಡದಾಗಿ ಬರುತ್ತೆ ಲೆಹಂಗಾ. ಜರಿ ಡಿಸೈನ್ ತುಂಬಾ ಇದೆ ಇದರಲ್ಲಿ, ಹೆವಿ ಇದೆ ಅಲ್ವಾ ಇದು? ವಿತ್ ಕ್ಯಾನ್ ಇರುತ್ತೆ. ಕ್ಯಾನ್ ಇರುತ್ತೆ ಅದರಲ್ಲಿ. ಕ್ಯಾನ್ ಇದ್ದಾಗ ತುಂಬಾ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ. ತೋರಿಸೋಣ ವೀಕ್ಷಕರು ನೋಡ್ಬೋದು. ಕ್ಯಾನ್ ಇರುತ್ತೆ ಒಳಗಡೆ. ಸೊ ಇದು ಕರೆಕ್ಟಾಗಿ ನೀಟಾಗಿ ಕುತ್ಕೊಳ್ಳುತ್ತೆ ನಿಮಗೆ. ಪರ್ಫೆಕ್ಟ್ ಫಿಟ್ಟಿಂಗ್ ಕೂಡ ಮೇಡಮ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಆ್ಯಂಡ್ ಇದ್ರ ಜೊತೆಲಿ ಏನೇನು ಬರ್ತಾ ಇದೆ ಮೇಡಮ್? ಇದ್ರ ಜೊತೆಲಿ ಬ್ಲೌಸ್ ಬರುತ್ತೆ. ಇದು ದುಪಟ್ಟ. ಇದು ದುಪಟ್ಟನ? ಇದು ತುಂಬಾ ಹೆವಿ ಇದೆ ದುಪಟ್ಟ, ವೀಕ್ಷಕರೇ ನೋಡ್ಬೋದು. ಸೂಪರ್ ಆಗಿದೆ. ಇದು ಬ್ಲೌಸ್ ಡಿಸೈನ್, ಫ್ರಂಟ್ ಅಂಡ್ ಬ್ಯಾಕ್ ಎಲ್ಲ ಬರುತ್ತೆ. ನೋಡಿ ಎಷ್ಟು ದೊಡ್ಡ ಗ್ರ್ಯಾಂಡ್ ಡಿಸೈನ್, ತುಂಬಾ ಹೆವಿ ಗ್ರ್ಯಾಂಡ್ ಆಗಿದೆ ಮೇಡಮ್. ಇದು ರೆಂಟಲ್ ತಗೊಂಡು ಹೋಗೋರಿಗೆ ರಿಸೆಪ್ಷನ್ಗೆ ಹೇಳಿ ಮಾಡಿಸಿದಂಗಿದೆ ಇದು. ಕರೆಕ್ಟ್ ಮೇಡಮ್, ಸೂಪರ್ ಆಗಿದೆ ಇದು. ಇದು ನೀವು ಪರ್ಚೇಸ್ ಮಾಡಬೇಕು ಅಂದ್ರೆ ಏನಿಲ್ಲ ಅಂದ್ರೂ ನಿಮಗೆ ಕಮರ್ಷಿಯಲ್ ಸ್ಟ್ರೀಟ್ ಅಲ್ಲೇ ಆಗಲಿ 40-50,000 ಇರುತ್ತೆ. 50 ಆಗುತ್ತಾ ಇದು? ಹೌದು, ಓಕೆ. 40-50,000 ಇದೆ. ನಮ್ಮಲ್ಲಿ ಹೋಲ್ಸೇಲ್ ರೇಟ್ ಇದೆ. ನಮ್ಮಲ್ಲಿ ಹೋಲ್ಸೇಲ್ ರೇಟ್ ಇದೆ, ತುಂಬಾ ಕಾಸ್ಟ್ಲಿ ಏನಿಲ್ಲ. ಅರೌಂಡ್ ಒಂದು 20,000 ಒಳಗೆ ಬಂದ್ಬಿಡುತ್ತೆ. ಡಿಸ್ಕೌಂಟ್ ಬೇರೆ ಇರುತ್ತೆ. ಆಮೇಲೆ ನಿಮ್ ಚಾನೆಲ್ ಇಂದ ಬರೋರಿಗೆ 20% ಡಿಸ್ಕೌಂಟ್ ಇರುತ್ತೆ. ಎಕ್ಸ್ಟ್ರಾ ಡಿಸ್ಕೌಂಟ್ ಇರುತ್ತೆ? ಹೌದು, ಎಕ್ಸ್ಟ್ರಾ ಡಿಸ್ಕೌಂಟ್ ಇರುತ್ತೆ. ಥ್ಯಾಂಕ್ ಯು ಮೇಡಮ್, ಸೂಪರ್ ಆದ ವಿಚಾರ ಹೇಳಿದ್ರು ಮೇಡಮ್. ನಮ್ಮ ಚಾನಲ್ ಇಂದ ಬರೋರಿಗೆ 20% ಫ್ಲಾಟ್ ಡಿಸ್ಕೌಂಟ್. ವೀಕ್ಷಕರೇ ಮೇಡಮ್, ಇದನ್ನ ನಾವು ರೆಂಟ್ ಮಾಡಬೇಕು ಅಂದ್ರೆ ನಿಮ್ಮ ಪ್ರಕಾರ ಮಿನಿಮಮ್ ರೆಂಟ್ ಎಷ್ಟಿಂದ ಸ್ಟಾರ್ಟ್ ಆಗುತ್ತೆ ಮೇಡಮ್? ಮಿನಿಮಮ್ 1,500 ಇಂದ ಸ್ಟಾರ್ಟ್ ಆಗುತ್ತೆ. 1,500 ಇಂದ ಸ್ಟಾರ್ಟ್ ಆಗುತ್ತೆ. 1,500 ಇಂದ ಸ್ಟಾರ್ಟ್ ಆಗುತ್ತೆ. ನಿಮ್ಗೆ ಹೈಜಿನಿಕ್ ಆಗಿರುತ್ತೆ. ಮತ್ತೆ ಇನ್ನೊಂದು ಏನು ಅಂದ್ರೆ ಹೆವಿ ಲೆಹಂಗಾಸು ಸಿಗುತ್ತೆ. ಈ ತರ ಹೆವಿ ಲೆಹಂಗಾಸ್ ಅಂದ್ರೆ ಸ್ವಲ್ಪ ಪ್ರೈಸ್ ಜಾಸ್ತಿ ಇರುತ್ತೆ. ಒಂದು 3,000-4,000 ಮೇಲೆ ಸಿಗುತ್ತೆ. ಸೊ ಮ್ಯಾಕ್ಸ್ ಅಂದ್ರೆ 6,000 ಅಷ್ಟೇ ಅಲ್ವಾ? ಈಗ ನಾನು ನಿಮ್ಗೆ ಹೇಳ್ದಂಗೆ ಇದ್ರ ಪ್ರೈಸ್ ಬಂದ್ಬಿಟ್ಟು 12,500. ಇದು 12,500? ಸೂಪರ್ ಮೇಡಮ್, 12,500. ಇದು ಹೊರಗಡೆ ಪರ್ಚೇಸ್ ಮಾಡಬೇಕು ಅಂದ್ರೆ ನಿಮ್ಗೆ ಒಂದು 50,000 ಕಮ್ಮಿಗೆ ಸಿಗೋದಿಲ್ಲ. ಹೌದಾ ಮೇಡಮ್? ಹೌದು. ಕ್ವಾಲಿಟಿ ಚೆನ್ನಾಗಿರುತ್ತೆ ತಾನೆ? ಸೂಪರ್. ಓಕೆ, ನೆಕ್ಸ್ಟ್ ಯಾವ್ದು ನೋಡ್ತಾ ಇದೀವಿ? ನೆಕ್ಸ್ಟ್ ನಿಮ್ಗೆ ನಾನ್ ಬ್ರೈಡಲ್ ಲೆಹಂಗಾಸು ಸಿಗುತ್ತೆ ನಮ್ಮಲ್ಲಿ. ಇದು ನಾನ್ ಬ್ರೈಡಲ್? ಇದು ನಾನ್ ಬ್ರೈಡಲ್ ಲೆಹಂಗಾ. ಓಕೆ. ಸೊ ರಿಲೇಟಿವ್ಸ್ ಎಲ್ಲ ವೇರ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ, ಅಂಡ್ ಸಿಸ್ಟರ್ಸ್ ಎಲ್ಲ ವೇರ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ ಇದು? ಮತ್ತೆ ಈವನ್ ಬ್ರೈಡ್ಸ್ ವೇರ್ ಮಾಡಬಹುದು. ಅವರ ವೆಲ್ಕಮ್ ಮಾಡೋದಿರುತ್ತೆ, ಆ ಟೈಮಲ್ಲೆಲ್ಲ ಹಾಕಬಹುದು. ಆ ತರ ಟೈಮಲ್ಲೆಲ್ಲ ಹಾಕಬಹುದು. ತುಂಬಾ ಹೆವಿ ಇದೆ ಇದು ಕೂಡ ಅಷ್ಟೇ ನೋಡಕ್ಕೆ. ಇದು ಸೆಲ್ಫ್ ಬರುತ್ತೆ, ಬ್ಲೌಸ್ ಅಂಡ್ ದುಪಟ್ಟ ಸೆಲ್ಫ್ ಬರುತ್ತೆ. ಓಕೆ, ನೆಕ್ಸ್ಟ್ ಮೇಡಮ್. ಅದಲ್ದಿರ ನಿಮ್ಗೆ ಈ ತರ ಮೆರೂನ್ ಕಾನ್ಸೆಪ್ಟ್ ಅಲ್ಲೇ ಸುಮಾರು ಇದೆ. ಹಾಗೆ ಇಲ್ಲೇ ತೋರಿಸ್ಬಿಡಿ ನಮಗೆ. ಆನಿಯನ್ ಕಲರ್ ಕೂಡ ಅವೈಲೇಬಲ್ ಇದೆ. ಈಗ ನಾನು ಬ್ರೈಡಲ್ ತೋರಿಸಿದ್ನಲ್ಲ ಅದರಲ್ಲೇ ಇದೊಂದು ಡಿಸೈನ್ ಮೆರೂನ್ ಅಲ್ವಾ ಇದು? ಓಕೆ. ಮತ್ತೆ ಗ್ರೀನ್ ನಲ್ಲಿದೆ, ಸ್ವಲ್ಪ ಪೀಚ್ ಕಲರ್ ತರ ಬರ್ತಾ ಇದೆ ಇದು. ಓಕೆ. ಮತ್ತೆ ಇದೊಂದು ನೋಡಿ ಬ್ಲೂ ಕಲರ್, ಇದು ತುಂಬಾ ಚೆನ್ನಾಗಿದೆ. ಇದು ಬಡ್ಜೆಟ್ ಅಲ್ಲಿ ಬಂದ್ಬಿಡುತ್ತೆ. ಎಷ್ಟು ಹೆವಿ ಇದೆ ನೋಡಿ ಇದು. ಹೌದು, ಎಷ್ಟು ಹೆವಿ ಇದೆ. ಚೆನ್ನಾಗಿದೆ ಮೇಡಮ್ ಇದು. ಇದು 6,550. ನೋಡಿ ಎಷ್ಟು ಗ್ರ್ಯಾಂಡ್ ಆಗಿದೆ. ಗ್ರ್ಯಾಂಡ್ ಆಗಿದೆ ಮೇಡಮ್. ಅಲ್ಲ 6,550 ಏನು ಸೇಲ್ ಗೆ ಮೇಡಮ್? ಹೌದು, ಸೇಲ್ಗೆ. ಸೇಲ್ಗೆ 6,000 ಗೆ ಕೊಡ್ತಾ ಇದ್ದೀರಾ? ಹೌದು, ಸೂಪರ್ ಆಗಿದೆ. ಅದೇ ನೀವು ಹೊರಗಡೆ ಬೇರೆ ಎಲ್ಲಾದ್ರೂ ಪರ್ಚೇಸ್ ಮಾಡಬೇಕು ಅಂದ್ರೆ ನಿಮಗೆ 12-13 ಸಾವಿರ ಆಗುತ್ತೆ. ಓಕೆ, 50% ಡಿಸ್ಕೌಂಟ್ ಅಂತಾನೆ ಹೇಳ್ಬೋದು ಅಲ್ವಾ? ಹೌದು. ಓಕೆ, ವೀಕ್ಷಕರೇ ನೋಡ್ಬೋದು, ತುಂಬಾ ಚೆನ್ನಾಗಿದೆ ಇದು. ಸೂಪರ್ ಮೇಡಮ್. ಇನ್ನ ತೋರಿಸಿ ಮೇಡಮ್. ನೆಕ್ಸ್ಟ್ ಇನ್ನೊಂದು ಆನಿಯನ್ ಕಲರ್ ಅಲ್ಲಿ ಇದೆ. ಹೌದು, ಆನಿಯನ್ ಕಲರ್ ತುಂಬಾ ಜನ ಚೂಸ್ ಮಾಡ್ತಾರೆ. ಆನಿಯನ್ ಕಲರ್ ತುಂಬಾ ಚೆನ್ನಾಗಿರುತ್ತೆ. ಓಕೆ.
ಎಲ್ಲ ಕಾಂಪ್ಲೆಕ್ಷನ್ ಅವರು ಹಾಕ್ಬೋದು. ಹ್ಮ್. ಇದು ಅಷ್ಟೇ ಬ್ರೈಡ್ ಅಂಡ್ ನಾನ್ ಬ್ರೈಡಲ್ ಇಬ್ರು ವೇರ್ ಮಾಡಿ ಎರಡು ಯೂಸ್ ಮಾಡ್ಬೋದಲ್ಲ, ಇಬ್ರು ಯೂಸ್ ಮಾಡ್ಬೋದು. ಇಲ್ಲ ಹಾಕಿ ಮೇಡಮ್, ತೋರಿಸ್ಬಿಡೋಣ ವೀಕ್ಷಕರಿಗೆ. ವೀಕ್ಷಕರೇ ನೋಡಿ, ಹತ್ತಿರದಿಂದ ತೋರಿಸ್ತಾ ಮಿರರ್ ವರ್ಕ್ ಇದೆ, ತುಂಬ ಚೆನ್ನಾಗಿದೆ ಮೇಡಮ್ ಸ್ಪಾರ್ಕಲ್ ಸಖತ್ತಾಗಿ ಕೊಡ್ತಾ ಇದೆ. ಇದು ಹ್ಯೂಜ್ ಆಗಿದೆ. ವಾ, ಓಕೆ. ಅದಲ್ದಿರ ಇದೊಂದಿದೆ ನೋಡಿ, ಇದು ಗ್ರೀನ್, ಲೈಟ್ ಗ್ರೀನಲ್ಲಿದೆ. ಚೆನ್ನಾಗಿದೆ ಮೇಡಮ್. ಇದು ಕಲರ್ಸ್ ಮಾತ್ರ ಒಳ್ಳೆ ಕಲೆಕ್ಷನ್ಸ್ ಇಟ್ಟಿದ್ದೀರಾ ಮೇಡಮ್, ಸೂಪರ್. ಬ್ರೈಡ್ ಅಂಡ್ ನಾನ್ ಬ್ರೈಡ್ ಇಬ್ರು ವೇರ್ ಮಾಡ್ಬೋದಲ್ವಾ ಇದು? ಯಾರಿಗಾದ್ರೂ ಫಿಟ್ಟಿಂಗ್ಸ್ ಬೇಕಂದ್ರೆ ಮಾಡ್ಕೊಡ್ತೀರಾ? ಹೌದು, ಸ್ಟಿಚಿಂಗು ಮಾಡ್ಕೊಡ್ತೀವಿ. ಸ್ಟಿಚಿಂಗ್ ಬೇಕು ಅಂದ್ರೆ ಸ್ಟಿಚಿಂಗ್ ಸೆಪರೇಟ್ ಆಗುತ್ತೆ. ಓಕೆ. ಸೆಪರೇಟ್ ಚಾರ್ಜಸ್ ಇರುತ್ತೆ. ಸರಿ ಮೇಡಮ್, ಸ್ಟಿಚಿಂಗ್ ಕೂಡ ಮಾಡಿಸ್ಕೊಡ್ತೀರಾ ಹಾಗಾದ್ರೆ? ಅವರೇ ಬರಬೇಕು, ಅವರೇ ಬಂದ್ರೆ ಅವ್ರ ಮೆಜರ್ಮೆಂಟ್ ತಗೊಂಡು ನಾವು ಮಾಡ್ಕೊಡ್ತೀವಿ. ಪರ್ಫೆಕ್ಟ್ ಫಿಟ್ಟಿಂಗ್ ಮಾಡಿಸ್ಕೊಡ್ತೀರಾ ಅಲ್ವಾ? ಓಕೆ, ನೆಕ್ಸ್ಟ್ ಸೆಗ್ಮೆಂಟ್ಗೆ ಹೋಗ್ಬಿಡೋಣ ಮೇಡಮ್, ಬೇರೆ ಕಡೆ. ಇವಾಗ ಇದ್ರಲ್ಲಿ ನೋಡಿ, ಇದರಲ್ಲಿ ರೆಂಟೆಡ್ ತುಂಬಾ ಇದೆ ಅಲ್ವಾ? ರೆಂಟೆಡ್ ಇದೆ. ಫಸ್ಟ್ ಸೇಲ್ದು ತೋರಿಸ್ಬಿಡಿ ಮೇಡಮ್. ಇದು ಇದೆಲ್ಲ ನೋಡಿ, ಇದು ಹಾತಿ ಡಿಸೈನ್ ಬಂದಿದೆ. ಓಕೆ, ಇದೆಲ್ಲ ಯೂನಿಕ್ ಪೀಸಸ್. ಹಾತಿ ಡಿಸೈನ್ ಅಲ್ವಾ ಇದು? ತುಂಬಾ ಚೆನ್ನಾಗಿದೆ. ಇದು ಪ್ರೈಸ್ ಎಷ್ಟು ಇರ್ಬೋದು ನೀವೇ ಗೆಸ್ ಮಾಡಿ ನೋಡೋಣ. 20 ಇರ್ಬೋದು ಮೇಡಮ್. 20,000 ಇಲ್ಲ, 4,250. ನೋಡಿ ಎಷ್ಟು ಗ್ರ್ಯಾಂಡ್ ಆಗಿರಲ್ಲ ಲೆಹಂಗಾ. ನಿಜವಾಗ್ಲೂ ನಾನು ಶಾಕ್ ಆಗ್ಬಿಟ್ಟೆ ವೀಕ್ಷಕರೇ. ನೀವು ರೆಂಟ್ ಮಾಡೋ ಪ್ರೈಸ್ ಅಲ್ಲೇ ಇದನ್ನ ಪರ್ಚೇಸ್ ಮಾಡ್ಬಿಡ್ಬೋದಲ್ವಾ ಇದನ್ನ? 4,000ಗೆ ನಿಜವಾಗ್ಲೂ ಚೆನ್ನಾಗಿದೆ ಮೇಡಮ್. ಇದು ಆಫ್ಟರ್ ಡಿಸ್ಕೌಂಟ್ ಪ್ರೈಸ್. ಓಕೆ, ಮತ್ತೆ ಡಿಸ್ಕೌಂಟ್ ಇರಲ್ಲ. ಇದು ಆಫ್ಟರ್ ಡಿಸ್ಕೌಂಟ್ ಪ್ರೈಸ್ 4,000ಗೆ ಕೊಡ್ತಾ ಇದ್ದೀರಾ ಅಲ್ವಾ ನಮ್ಮ ವೀಕ್ಷಕರಿಗೆ? ಅದು ಕೂಡ ನಮ್ಮ ವೀಕ್ಷಕರಿಗೆ ಸ್ಪೆಷಲ್ ಆಗಿ ಕೊಡ್ತಾ ಇರೋದು ವೀಕ್ಷಕರೇ. ಯಾರಾದ್ರೂ ನೋಡ್ತಾ ಇದ್ರೆ ದಯವಿಟ್ಟು ಬಂದು ಪರ್ಚೇಸ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಹೋಗ್ಬಿಡೋಣ ಮೇಡಮ್. ನೋಡಿ ವೀಕ್ಷಕರೇ, ಡಿಸೈನ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ ಇದು. ವಾವ್, ಆಸಮ್. ಇವಾಗ ಅದೇ ತರ ಇದೆಲ್ಲ ಬ್ರೈಡಲ್ ಲೆಹಂಗಾಸ್. ಓಕೆ, ಇದು ಬ್ರೈಡಲ್ ಇದು? ಹೌದು, ಬ್ರೈಡಲ್. ಓಕೆ, ಎಲ್ಲ ಆಲ್ಮೋಸ್ಟ್ ಬ್ರೈಡಲ್ಲೇ ಆಲ್ ಓವರ್ ಕರ್ನಾಟಕದಿಂದ ಬುಕ್ ಮಾಡ್ತಾರೆ ಇಲ್ಲಿ. ಅಂದ್ರೆ ಸೇಲ್ಗೆ ವಿಡಿಯೋ ಕಾಲ್ ಮಾಡಿಬಿಟ್ಟು ಪರ್ಚೇಸ್ ಮಾಡ್ತಾರೆ. ಓಕೆ, ಸೊ ವಿಡಿಯೋ ಕಾಲ್ ಮಾಡ್ಬೋದಲ್ವಾ? ಹೌದು, ವಿಡಿಯೋ ಕಾಲ್ ಮಾಡಿ ಪರ್ಚೇಸ್ ಮಾಡೋದಿದ್ರೆ ನಾನು ಇಲ್ಲಿಂದಾನೇ ಕೊರಿಯರ್ ಮಾಡ್ತೀನಿ. ಕೊರಿಯರ್ ಮಾಡ್ತೀರಾ? ಹೌದು. ಓಕೆ, ಯೂಶುವಲಿ ಎಷ್ಟು ದಿನದಲ್ಲಿ ಮುಟ್ಟುತ್ತೆ? ಇರಲ್ಲ, ಸೇಲ್ ಮಾತ್ರ ಇರುತ್ತೆ. ಕೊರಿಯರ್ ಮಾಡಿದ್ರೆ ಎಷ್ಟು ದಿನದಲ್ಲಿ ಮುಟ್ಬೋದು? ಯಾಕಂದ್ರೆ ಮ್ಯಾರೇಜ್ ಅರ್ಜೆಂಟ್ ಇರುತ್ತಲ್ವಾ? 7 ಡೇಸ್ ಅಂತೂ ಬೇಕು. ಓಕೆ, ಯಾವತ್ತೂ ಅಷ್ಟೇ 1 ಮಂತ್ ಮುಂಚೆ ನೀವು ಎಲ್ಲ ಪ್ರಿಪೇರ್ ಮಾಡಬೇಕು. ಆಬ್ವಿಯಸ್ಲಿ ಮದುವೆ ಅಂದ್ರೆ ಎಲ್ಲರೂ 1 ಮಂತ್ ಮುಂಚೆನೇ ರೆಡಿ ಮಾಡ್ತಾ ಇರ್ತಾರೆ. ರೆಂಟಲ್ ಇವಾಗ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ರೆಂಟಲ್. ಓಕೆ, ತೋರಿಸ್ತಾ ಹೋಗಿ ರೆಂಟಲ್ ಈ ತರ ಬರುತ್ತೆ. ತೋರಿಸಿ ಮೇಡಮ್. ಇದು ನೋಡಿ ಎಷ್ಟು ಗ್ರ್ಯಾಂಡ್ ಆಗಿದೆ, ಚೆನ್ನಾಗಿದೆ ಮೇಡಮ್. ಇದು ರೆಂಟಲ್ ಪ್ರೈಸಸ್ ನಾನು ಇಲ್ಲಿ ಹೇಳಲ್ಲ, ನೀವು ಶಾಪ್ಗೆ ಬನ್ನಿ. ಓಕೆ, ಬಟ್ 1,500 ಇಂದ ಸ್ಟಾರ್ಟ್. 1,500 ಇಂದ ಸ್ಟಾರ್ಟ್ ಆಗಿದೆ. ಇದೆಲ್ಲ ಸ್ವಲ್ಪ ಹೆವಿ ಬಜೆಟ್ ಬರುತ್ತೆ, ಯಾಕಂದ್ರೆ ಇದೆಲ್ಲ ಬ್ರೈಡಲ್ ಲೆಹಂಗಾಸ್. ಓಕೆ, ಚೆನ್ನಾಗಿದೆ ಮೇಡಮ್. ಇದು ಬನ್ನಿ ಇನ್ನೂ ತೋರಿಸ್ಬಿಡೋಣ. ಒಂದು 2-3 ರೆಂಟಲ್ ತೋರಿಸಿ ಇನ್ನು. ನೋಡಿ ಇದೊಂದಿದೆ, ಇದು ನಾನ್ ಬ್ರೈಡಲ್ ಇದು ಸ್ವಲ್ಪ ಕಡಿಮೆ ಆಗುತ್ತೆ. ಇದು ಸ್ವಲ್ಪ ಕಡಿಮೆ ಆಗುತ್ತೆ. ಓಕೆ, ಗೋಟಾಪತ್ತಿ ವರ್ಕ್ ಅಂತಾರೆ. ಇದು ಗೋಟಾಪತ್ತಿ ವರ್ಕ್ ಅಂತ ಹೇಳ್ತಾರಾ? ಓಕೆ, ನೋಡಿ ಇದೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ. ಕಡಿಮೆ ಅಂದ್ರೆ ಇದೇನು ಡಿಸೈನ್ ತುಂಬಾ ಗ್ರ್ಯಾಂಡ್ ಇದೆ, ತುಂಬಾ ಚೆನ್ನಾಗಿದೆ. ನೆಟ್ಟೆಡ್ ಲೆಹಂಗಾ ಆದ್ರಿಂದ ಸ್ವಲ್ಪ ಪ್ರೈಸ್ ಕಡಿಮೆ ಇರುತ್ತಲ್ವಾ ಇದು? ಓಕೆ, ಚೆನ್ನಾಗಿದೆ ಮೇಡಮ್. ನೋಡಿ ಇದನ್ನು ಬ್ರೈಡಲ್ ಇದು ಬ್ಲಾಕ್ ಅಂಡ್ ಗೋಲ್ಡ್ ಕಾಂಬಿನೇಷನ್. ಹೌದು. ಈಗ ಮೇಕಪ್ ಕಲಿತಾ ಇರ್ತಾರೆ ಸ್ಟೂಡೆಂಟ್ಸ್ಗೆ, ಎಕ್ಸಾಮ್ ಟೈಮಲ್ಲಿ ಬೇಕಾಗುತ್ತೆ ಡ್ರೆಸ್ಸಸ್, ಅವರು ಕೂಡ ಬಂದು ಹೈಯರ್ ಮಾಡ್ಬೋದಲ್ವಾ ಇದನ್ನ? ಓಕೆ, ಅದನ್ನೇ ಕೇಳೋಣ ಅನ್ಕೊಂಡು. ಯೂಶುವಲಿ ಯಾರ್ಯಾರು ಬರ್ತಾರೆ ಅಂತ ಈ ತರ ಮೇಕಪ್ ಆರ್ಟಿಸ್ಟ್ ಅವರೂ ಬರ್ತಾರೆ, ಅವರು ಬಂದು ಅವರು ಪ್ಯಾಕೇಜ್ ತರ ಮಾಡ್ಕೋತಾರೆ. ಓಕೆ, ಈ ಇವೆಂಟ್ ಆರ್ಗನೈಸ್ ಎಲ್ಲ ಮಾಡ್ತಾರೆ? ಹೌದು, ಅವರು ಬರ್ತಾರೆ, ಇವೆಂಟ್ಸ್ ಅವರು ಬರ್ತಾರೆ. ಓಕೆ ಓಕೆ, ನೋಡಿ ರೆಡ್ ಅಲ್ಲಿ ಬೇಕು ಅಂದ್ರೆ ಹೆವಿ ಲೆಹಂಗಾ. ಇದೆಲ್ಲ ನೀವು ಪರ್ಚೇಸ್ ಮಾಡಬೇಕು ಅಂದ್ರೆ ನಿಮಗೆ ಅರೌಂಡ್ 20-30,000 ಆಗುತ್ತೆ. 20 to 30 ಆಗುತ್ತೆ. ಹೌದು. ಓಕೆ, ಸೊ ನಿಮಗೆ ರೆಂಟಲಲ್ಲಿ ಒಂದು ದಿನಕ್ಕೆ ಅಷ್ಟೊಂದೇನು ನೀವು ಸ್ಪೇರ್ ಮಾಡೋಷ್ಟಿರಲ್ಲ. ಓಕೆ, ರೆಂಟಲ್ ಅಂದ್ರೆ 24 ಅವರ್ಸ್ ಮೇಡಮ್? 24 ಅವರ್ಸ್ ಇರುತ್ತೆ. ಓಕೆ ಓಕೆ ಓಕೆ, ಎಕ್ಸ್ಟ್ರಾ ಟೈಮ್ ಆಯಿತು ಅಂದ್ರೆ ಎಕ್ಸ್ಟ್ರಾ ಚಾರ್ಜಸ್ ಇರುತ್ತೆ. ಓಕೆ ಓಕೆ, ಸೊ ತೊಂದರೆ ಏನಿಲ್ಲ. ಒಂದು ಲೇಟ್ ಆದ್ರೂ ಇದು 1 ಅವರ್ ಹೆಚ್ಚು ಕಮ್ಮಿ ಓಕೆ, ಪರವಾಗಿಲ್ಲ. ತುಂಬಾ ಲೇಟ್ ಆಯಿತು ಅಂದ್ರೆ ನೆಕ್ಸ್ಟ್ ಡೇ ರೆಂಟಲ್ ಚಾರ್ಜ್ ಮಾಡ್ತೀವಿ. ಓಕೆ ಓಕೆ, ಈ ರೆಂಟಲ್ ಅಲ್ಲೂ ನೋಡಿ ಇದು ಹಾತಿ ಡಿಸೈನ್ ಇದೆ, ಬಾರಾತ್ ಡಿಸೈನ್ ಅಂತ. ಓಕೆ, ವೈನ್ ಕಲರ್ ತುಂಬಾ ಚೆನ್ನಾಗಿದೆ ಇದು. ಇಲ್ಲ, ಇದು ಬ್ರೌನ್ ಬರುತ್ತೆ. ಬ್ರೌನ್ ಇದು? ಓಕೆ ಓಕೆ ಓಕೆ,
ಹತ್ತಿ ಡಿಸೈನ್ ಅಲ್ವಾ ಇದು? ವಾವ್, ಚೆನ್ನಾಗಿದೆ ಮೇಡಮ್ ಇದು. ಲಾಸ್ಟ್ ಒಂದು ತೋರಿಸ್ಬಿಡಿ, ಅದು ಲೈಟ್ ಗ್ರೀನ್ ಥರ ಇದೆಲ್ಲ. ಇದು ನೋಡಿ, ಇದು ತುಂಬ ಗ್ರ್ಯಾಂಡಾಗಿ ಬರುತ್ತೆ. ಇದು ಚೆನ್ನಾಗಿದೆ. ಇದು ಬ್ರೈಡಲ್ಲ ನಾನ್ ಬ್ರೈಡಲ್ಲ ಇದು? ಇದು ಬ್ರೈಡ್ ವೇರ್ ಮಾಡ್ಬೋದು, ನಾನ್ ಬ್ರೈಡ್ ವೇರ್ ಮಾಡ್ಬೋದು. ಲೈಟ್ ಕಲರ್ಸ್ ಇಷ್ಟಪಡೋರು ವೇರ್ ಮಾಡ್ಬೋದು. ಚೆನ್ನಾಗಿದೆ ಮೇಡಮ್ ಇದು, ಸೂಪರ್. ನೆಕ್ಸ್ಟ್ ಮೇಡಮ್, ಅದಲ್ದಿರ ನೋಡಿ ಈ ಥರ ಲೆಹಂಗಾಸ್ ಎಲ್ಲ ಬ್ಲೂ ಕಲರಲ್ಲಿದೆ. ಇದೆಲ್ಲ ಸ್ಟೋನ್ ವರ್ಕ್ ಮತ್ತು ಥ್ರೆಡ್ ವರ್ಕ್ ಮಾಡಿರೋವಂಥದ್ದು. ಚೆನ್ನಾಗಿದೆ ಮೇಡಮ್ ಇದು. ಈ ಕಡೆ ಪಿಂಕ್ ಇದೆ ಅಲ್ವಾ? ಹಾಂ, ಸೂಪರ್. ಬನ್ನಿ ಮೇಡಮ್, ಈ ಕಡೆ ಸೆಕ್ಷನಲ್ಲಿ ಒಂದೆರಡು ತೋರಿಸಿ ನಮಗೆ. ಇವಾಗ ಯಾರಾದರೂ ಸಿಲ್ಕಲ್ಲಿ ಬೇಕು ಅನ್ನೋರಿಗೆ ಸಿಲ್ಕಲ್ಲೂ ಸಿಗುತ್ತೆ. ಸಿಲ್ಕ್ ಇದು? ಹೌದು, ಪ್ಯೂರ್ ಸಿಲ್ಕು. ಹಾಂ. ಇದು ಪರ್ಚೇಸ್ ಮಾಡ್ಬೇಕಂದ್ರೆ ಎಷ್ಟಾಗ್ಬೋದು ಮೇಡಮ್ ಒಂದು ಪ್ರೈಸು? ಇದು 13,500. 13,500 ಆಫ್ಟರ್ ಡಿಸ್ಕೌಂಟ್. ಓಕೆ, ಬಟ್ ಸಿಲ್ಕ್ ಸಿಗ್ತಾ ಇದೆ ನಮಗೆ ಅಲ್ವಾ? ಇದೆಲ್ಲ ಒಂದೊಂದೇ ಡಿಸೈನ್ ಸಿಗೋದು. ಯೂನಿಕ್ ಡಿಸೈನ್ಸ್ ಇವೆಲ್ಲ. ಓಕೆ, ಸೊ ಕಲರ್ಸ್ ಎಲ್ಲ ರಿಪೀಟ್ ಆಗಲ್ಲ. ಸೊ ನಿಮಗೆ ಗ್ರೀನ್ ನಲ್ಲಿ ಬೇಕು ಅಂದ್ರೆ ಗ್ರೀನ್ ನಲ್ಲಿ ಇಷ್ಟಪಡೋರಿಗೆ ಗ್ರೀನ್ ಸಿಗುತ್ತೆ. ತೆಗೆದು ತೋರಿಸಿ ಮೇಡಮ್, ತುಂಬಾ ಚೆನ್ನಾಗಿದೆ ಅದು ಗ್ರೀನು. ಕೆಲವೊಬ್ಬರು ಗ್ರೀನ್ ಇಷ್ಟಪಡ್ತಾರೆ. ಓಕೆ, ಈ ಮೆಹಂದಿ ಟೈಮ್ ಅಲ್ಲೆಲ್ಲ ಗ್ರೀನು ಹಾಕ್ತಾರೆ, ಗ್ರೀನ್ ಅಂಡ್ ಯೆಲ್ಲೋ ಎರಡು ಹಾಕ್ತಾರೆ. ಎಸ್ ಎಸ್ ಎಸ್, ಚೆನ್ನಾಗಿದೆ. ಓಕೆ, ಇಲ್ಲೊಂದು ಬ್ಲೂ ಇದೆ ನೋಡಿ ಮೇಡಮ್, ಬ್ಲೂ ತೋರಿಸಿ. ಈ ಬ್ಲೂ ಆ ಕಡೆದು ಅದು ತೋರಿಸಿ, ಇದು ತೋರಿಸಿ, ಎರಡು ತೋರಿಸಿ. ಚೆನ್ನಾಗಿದೆ ಎರಡು ಕೂಡ. ಚೆನ್ನಾಗಿದೆ ಇದು ಕಾಂಬಿನೇಷನ್, ಫ್ಲವರ್ ಕಾಂಬಿನೇಷನ್ ಚೆನ್ನಾಗಿ ಬಂದಿದೆ. ಕಾಂಬಿನೇಷನ್ ಚೆನ್ನಾಗಿ ಬಂದಿದೆ ಮೇಡಮ್ ಇದು. ಇನ್ನೊಂದು ಬ್ಲೂ ತೋರಿಸ್ಬಿಡಿ. ಇದು ವೀಕ್ಷಕರೇ ನೋಡ್ಬೋದು, ಇದು ಗ್ರೀನ್. ಗ್ರೀನ್ ಕಾಂಬಿನೇಷನ್ ಇದೆ. ಇದು ಡಾರ್ಕ್ ಗ್ರೀನ್ ಇದೆ, ಇಲ್ಲಿ ಮೇಲೆ ಲೈಟ್ ಕಲರ್ ಬರುತ್ತೆ. ಓಕೆ, ಪಿಂಕ್ ಫ್ಲವರ್ಸ್ ಕೂಡ ಕಾಂಬಿನೇಷನ್ ಕೊಡ್ತಾ ಇದ್ದಾರೆ. ವಾವ್, ಹ್ಯೂಜ್ ಆಗಿದೆ ವೀಕ್ಷಕರೇ ಇದು, ಸೂಪರ್. ಬನ್ನಿ ಮೇಡಮ್, ಮುಂದೆ ಹೋಗ್ಬಿಡೋಣ. ಕೆಲವರು ಬಡ್ಜೆಟಲ್ಲೇ ಬೇಕು ನಮಗೆ ಅನ್ನೋರು ಬ್ರೈಡಲ್ ಈ ಥರದ್ದೆಲ್ಲ ಪರ್ಚೇಸ್ ಮಾಡ್ಬೋದು. ಓಕೆ, ನೋಡಿ ಇದೆಷ್ಟು ಗ್ರ್ಯಾಂಡ್ ಆಗಿದೆ. ಎಷ್ಟಾಗುತ್ತೆ ಮೇಡಮ್ ಇದು ಕಾಸ್ಟ್? ಇದು 4,000 ಚೇಂಜ್, 4,250 ಓಕೆ, ಆಫ್ಟರ್ ಡಿಸ್ಕೌಂಟ್. ಬಟ್ ಚೆನ್ನಾಗಿದೆ ಮೇಡಮ್. ಹೌದು, ಬಜೆಟ್ ಅಂತ ಅನ್ಸಲ್ಲ ನೋಡಿದವರಿಗೆ. ನೋಡಿ ಎಷ್ಟು ಗ್ರ್ಯಾಂಡ್ ಆಗಿ ಅನ್ಸುತ್ತೆ ಇದು ವೀಕ್ಷಕರೇ. ಓಕೆ, ಇಲ್ಲೊಂದು ಪಿಂಕ್ ಇದೆ ನೋಡಿ, ತೆಗೀರಿ ಅದನ್ನ. ನೋಡಿ ಇದು ಪಿಂಕ್. ವಾವ್, ಇದು ತುಂಬಾ ಹ್ಯೂಜ್ ಆಗಿದೆ ಮೇಡಮ್. ಇದು ಸಕ್ಕದಾಗಿದೆ ಇದು. ಬ್ರೈಡ್ ಮತ್ತೆ ನಾನ್ ಬ್ರೈಡ್ ಇಬ್ರು ವೇರ್ ಮಾಡ್ಬೋದು. ಎಸ್ ವೀಕ್ಷಕರೇ ನೋಡಿ, ನನ್ನ ಬಾಯ್ ಆಗಿ ನನಗೆ ಇಷ್ಟೊಂದು ಚೆನ್ನಾಗಿ ಅನಿಸ್ತಾ ಇದೆ. ನೀವೇನೋ ಬಂದರೆ ನಿಜವಾಗ್ಲೂ ಖುಷಿ ಪಡ್ತೀರಾ. ಒಂದ್ಸಲ ಬಂದರೆ ದಯವಿಟ್ಟು ಬನ್ನಿ. ಸೊ ನಿಮ್ಮ ಮಗಳದು, ರಿಲೇಟಿವ್ಸ್ದು ಯಾರ್ದಾದ್ರು ಮದುವೆ ಇದ್ದರೆ, ಸಿಸ್ಟರ್ ಮದುವೆ ಇದೆ, ಖಂಡಿತ ಬರ್ಬೋದು. ನೋಡಿ ಎಲ್ಲ ಇದೇ ಥರನೇ, ಎಲ್ಲ ಗ್ರೀನ್ ಇದೆ, ರೆಡ್ ಇದೆ, ಬ್ಲೂ ಅಗೇನ್ ರೆಡ್. ಆಲ್ಮೋಸ್ಟ್ ಎಲ್ಲ ಬ್ರೈಟ್ಸ್ ಬರೋದ್ರಿಂದ ಸ್ವಲ್ಪ ರಾಣಿ ಪಿಂಕ್ ಮತ್ತೆ ಮೆರೂನ್ ರೆಡ್ ಇದೆ ಕೇಳ್ತಾರೆ. ಹಾಗಾಗಿ ಸ್ವಲ್ಪ ಅದೇ ಕಲರ್ಸ್ ಸ್ವಲ್ಪ ಜಾಸ್ತಿ ಇಟ್ಟಿದ್ದೀವಿ. ಇದೊಂದು ಎಲ್ಲೋ ನೋಡಿ, ಈಗ ಹಲ್ದಿಗೆಲ್ಲ ಕೇಳ್ತಾರೆ ಎಲ್ಲೋ ಬೇಕು ಅಂತ. ಓಕೆ, ಅವ್ರು ಇದನ್ನು ಚೂಸ್ ಮಾಡ್ಬೋದು. ವೀಕ್ಷಕರೇ ನೋಡ್ತಾ ಇದ್ದೀರಾ, ಯುನಿಕ್ ಕಲರು, ಯುನಿಕ್ ಪ್ಯಾಟರ್ನು, ತುಂಬ ಚೆನ್ನಾಗಿದೆ. ವಾವ್, ಸೂಪರ್ ಮೇಡಮ್. ಬನ್ನಿ ನೆಕ್ಸ್ಟ್ ಸೆಗ್ಮೆಂಟ್ಗೆ ಹೋಗ್ಬಿಡೋಣ, ಫೈನಲ್ ಸೆಗ್ಮೆಂಟು. ಸೊ ಇದೇನು ಸೆಗ್ಮೆಂಟ್ ಮೇಡಮ್? ಸೊ ಇದು ನಿಮಗೆ ಎಲ್ಲ 50% ಆಫಲ್ಲಿದೆ. 50% ಆಫಲ್ಲಿ ಇದೆಯಾ? 50% ಆಫಲ್ಲಿದೆ. ಓಕೆ, ಅಂದರೆ ಏನು MRP ಕೊಡ್ತಾ ಇದ್ರೆ ಅದ್ರ ಮೇಲೆ 50%? ಹೌದು. ಓಕೆ, ಒಂದೆರಡು ಎಕ್ಸಾಂಪಲ್ ಕೊಡಿ ನಮಗೆ. ನೆಟ್ಟೆಡ್ ಲೆಹಂಗಾಸ್, ಇಲ್ಲೂ ಸಿಲ್ಕ್ ಲೆಹಂಗಾಸ್ ಇರುತ್ತೆ. ಸಿಲ್ಕ್ ಅಂದ್ರೆ ಫುಲ್ ಸಿಲ್ಕ್ ಅಲ್ಲ, ಸೆಮಿ ಸಿಲ್ಕ್. ಇದು ಸೆಮಿ ಸಿಲ್ಕ್ ಅಂತ ಹೇಳ್ಬೋದಲ್ವಾ? ಹೌದು. ಓಕೆ, ಇದು ಕಾಸ್ಟ್ ಎಷ್ಟಾಗುತ್ತೆ? ಏನು ಪ್ರೈಸ್ಗೆ ಕೊಡ್ತಾ ಇದ್ದೀರಾ ನಮಗೆ ಫೈನಲ್ ಪ್ರೈಸ್? ಇದು ಡಿಸ್ಕೌಂಟ್ ಹೋಗಿ 6,500 ಆಗುತ್ತೆ. 6,500 ಅಂದರೆ ಇದು ಆ್ಯಕ್ಚುಲಿ 12,000 ಇದೆ ಮೇಡಮ್ ಇದು. ಸೂಪರ್. ಇನ್ನೊಂದು ತೋರಿಸಿ ಮೇಡಮ್, ಇದು ತೋರಿಸಿ, ಸ್ವಲ್ಪ ಡಿಫ್ರೆಂಟ್ ಕಲರ್ ಆಗಿದೆ. ಇದು ನಾನ್ ಬ್ರೈಡಲ್. ಹಾಂ, ಬಟ್ ಇದ್ರದ್ದು ಕಲರೇ ಯೂನಿಕ್ ಆಗಿದೆ ನೋಡಿ. ಗ್ರೇ ಅಲ್ವಾ ಇದು? ವಾ, ಇದರಲ್ಲಿ ಇನ್ಯಾವುದಿದೆ ಮೇಡಮ್? ಇದರಲ್ಲಿ ಯಾವ್ದಾದ್ರು ತೋರಿಸಿ. ಇವಾಗ ಅಲ್ಲಿ ರೆಂಟಲಲ್ಲಿ ನೋಡಿದ್ರಲ್ಲ ಅದೇ ಥರ ಇದು. ಹೆವಿ ಡಿಸೈನ್ ಅಲ್ವಾ ಇದು? ಬಟ್ 50% ಡಿಸ್ಕೌಂಟ್ ಇದಕ್ಕೆ. ಓಕೆ,
ಈ ಥರ ಲೆಹಂಗಾಸ್ ನಿಮಗೆ ಎಲ್ಲ 50% ಸಿಗುತ್ತೆ. ಡಿಸ್ಕೌಂಟಲ್ಲಿ ಸಿಗುತ್ತೆ. ಸೂಪರ್ ಮೇಡಮ್. ಓಕೆ ಮೇಡಮ್, ಇವಾಗ ಲೆಹಂಗಾ ಅಂತೂ ಆಯಿತು. ಸ್ವಲ್ಪ ಜ್ಯುವೆಲರೀಸ್ ತೋರಿಸ್ಬಿಡ್ತೀರಾ ನಮಗೆ? ಬನ್ನಿ, ಎಲ್ಲಿಂದ ತೋರಿಸ್ತಾ ಇದ್ದೀರಾ ನಮಗೆ ಜ್ಯುವೆಲರೀಸ್? ಜ್ಯುವೆಲ್ರಿ ಈ ಕಡೆಯಿಂದ ತೋರಿಸ್ತೀನಿ, ಬನ್ನಿ ತೋರಿಸಿ. ಸೊ ಇದು ಬಂದ್ಬಿಟ್ಟು ಬ್ರೈಡಲ್ ಜ್ಯುವೆಲ್ರಿ. ಹಾಂ, ಇದ್ರಲ್ಲಿ ನೋಡ್ಬೋದು ಚೋಕರ್ ಇರುತ್ತೆ, ಲಾಂಗ್ ಚೈನ್ ಇರುತ್ತೆ, ಜೊತೆಲಿ ಇಯರಿಂಗ್ಸ್ ಇದೆ. ಇದು ಇಯರಿಂಗ್ಸ್ ಬೇರೆ ಇದ್ರದ್ದು, ಇದಕ್ಕೆ ಹಾಕಿದೀವಿ ಅಷ್ಟೇ. ಮ್ಯಾಚ್ ಮಾಡಿದೀರಾ ಅಲ್ವಾ? ಕಾಂಟ್ರಾಸ್ಟ್ ಬೇಕು ಅನ್ನೋರ್ಗೆ ಹಾಕೋಬಹುದು. ಸರಿ. ಇದ್ರ ಜೊತೆಲಿ ನಿಮ್ಗೆ ಬಾಜು ಬಂದ್ ಸಿಗುತ್ತೆ, ಬೆಲ್ಟ್ ಸಿಗುತ್ತೆ, ಎಲ್ಲಾನು ಕಂಪ್ಲೀಟ್ ಸೆಟ್ ಸಿಗುತ್ತೆ. ಫುಲ್ ಸೆಟ್ ಬಂದು. ಹೌದು, ಹಣೆದು ಇದೆಲ್ಲ ಸಿಗುತ್ತೆ, ಓಕೆ, ಕಂಪ್ಲೀಟ್ ಸೆಟ್ ಸಿಗುತ್ತೆ. ಬಿಂದಿ ಇದು ಅಂತ ಬಂದ್ಬಿಟ್ಟು ಜರ್ಕಾನ್, ವೈಟ್ ಸ್ಟೋನ್, ಅಮೆರಿಕನ್ ಡೈಮಂಡ್ ಸ್ಟೋನ್ಸ್. ಓಕೆ 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 ಓಕೆ, ಸೂಪರ್ ಆಗಿದೆ ಮೇಡಮ್. ಮೇಡಮ್, ಇದು ಜ್ಯುವೆಲರೀಸ್ ಅಲ್ಲ, ಮಿನಿಮಮ್ ಎಷ್ಟಿಂದ ಸ್ಟಾರ್ಟ್ ಆಗುತ್ತೆ ರೆಂಟಲ್ಸ್? 1500 ಇಂದಾನು ಇದೆ. ಓಕೆ, ಯಾವ ತರ ಜ್ಯುವೆಲ್ರಿ ಸೆಲೆಕ್ಟ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮಿನಿಮಮ್ 1500 ಅಲ್ವಾ? ಇವಾಗ ಇದು ನೋಡಿ, ಮಿಕ್ಸ್ ಅಂಡ್ ಮ್ಯಾಚ್ ಕೂಡ ಮಾಡ್ಕೋಬಹುದು, ಅವ್ರವ್ರ ಚಾಯ್ಸ್. ಮಿಕ್ಸ್ ಮಾಡ್ಕೊಬೋದಾ? ಅಪ್ ಟು 4000 ವರೆಗೂ ಇದೆ ರೆಂಟಲ್ ಜ್ಯುವೆಲ್ರಿ. ಮಿಕ್ಸ್ ಮಾಡ್ಕೊಬಹುದು. ಬನ್ನಿ ಮುಂದೆ ನೆಕ್ಸ್ಟ್ ಹೋಗ್ಬಿಡೋಣ, ಹಾಗೆ ತೋರಿಸ್ಕೊಂಡು ಹೋಗ್ಬಿಡಿ. ಇಲ್ಲಿ ಮೇಲ್ಗಡೆನೂ ತೋರಿಸ್ಬಿಡೋಣ. ಮೇಲ್ಗಡೆ ಅದೆಲ್ಲ ಆಂಟಿಕ್. ಇವೆಲ್ಲ ಆಂಟಿಕ್ ಅಲ್ವಾ ಇದು? ಓಕೆ, ಇದೆಲ್ಲ ವೈಟ್ ಸ್ಟೋನ್ಸ್, ಕಂಪ್ಲೀಟ್ ಆಗಿ ವೈಟ್ ಸ್ಟೋನ್. ವೀಕ್ಷಕರೇ ನೋಡ್ಬೋದು, ತುಂಬ ಚೆನ್ನಾಗಿದೆ. ಜೊತೆಲಿ ಬಾಜು ಬಂದ ಡಾಬು ಎಲ್ಲ ಸಿಗುತ್ತೆ. ಮೇಡಮ್ ಹೇಳಿದ್ರು ಬಿಂದಿ ಬೇಕಾದರೆ ಬಿಂದಿ, ಅವು ಕೂಡ ಅವೈಲೇಬಲ್ ಇದೆ. ಓಕೆ, ಕ್ವಾಲಿಟಿ ವೈಸ್ ಚೆನ್ನಾಗಿದೆ ಮೇಡಮ್. ಆ್ಯಂಡ್ ಇನ್ನೊಂದು ನೋಡೋಕ್ಕೆ ತುಂಬ ಹೆವಿ ಅನಿಸುತ್ತೆ. ವೇಟ್ ಏನಾದರೂ ಇರುತ್ತಾ? ತುಂಬ ಕೆಲವೊಂದು ವೆಯ್ಟ್ ಬರುತ್ತೆ, ಏನು ಮಾಡಕ್ಕಾಗಲ್ಲ. ಒಂದಿನ ವೇರ್ ಮಾಡ್ಬೇಕು ಅಂದ್ರೆ ಹಾಕೊಳ್ಳೇಬೇಕು. ಕೆಲವೊಂದು ಲೈಟ್ ವೇಟ್ ಇರುತ್ತೆ. ಲೈಟ್ ವೇಟ್ ಸಿಗುತ್ತಲ್ವಾ? ಹೌದು, ಲೈಟ್ ವೇಟ್ ಇರುತ್ತೆ. ಕೆಲವರಿಗೆ ಇಷ್ಟ ಇರಲ್ಲ ನಾವು ತುಂಬಾ ಹೆವಿ ಹಾಕೊಬೇಕು ಅಂತ. ವೀಕ್ಷಕರೇ ನೋಡ್ಬೋದು, ಇದೆಲ್ಲ ಯೂನಿಕ್ ಪೀಸ್. ಒಂದ್ ವೇರ್ ಮಾಡಿದ್ರು ಸಾಕು, ಒಂದ್ ಹಾಕೊಂಡ್ರು ಸಾಕು ಅಂತ ಹೇಳ್ತಿರಲ್ವಾ? ಈ ಚೋಕರ್ಸ್ ಎಲ್ಲ ನೋಡಿ ಎಷ್ಟೊಂದು ತುಂಬಾ ಯೂನಿಕ್ ಆಗಿದೆ, ತುಂಬಾ ಚೆನ್ನಾಗಿದೆ. ಮೇಲ್ಗಡೆ ನೋಡ್ಬೋದು ಎಲ್ಲ ಆಂಟಿಕ್ ಪೀಸ್ಗಳಿದು, ಆಂಟಿಕ್ ಗೋಲ್ಡ್ ಜ್ಯುವೆಲರಿ ತರ ಇದೆ. ಇದು ಚೆನ್ನಾಗಿದೆ ಮೇಡಮ್. ಇದು ಪಿಕಾಕ್ ಡಿಸೈನ್ ಬಂದಿದೆ ಇದರಲ್ಲಿ. ಹೌದು, ವೀಕ್ಷಕರೇ ನೋಡ್ತಾ ಇದ್ದೀರಾ? ಲೆಹಂಗಾಸ್ ಮೇಲೂ ವೇರ್ ಮಾಡಬಹುದು, ಸ್ಯಾರಿಗೂ ವೇರ್ ಮಾಡಬಹುದು. ಅಂಡ್ ಇಲ್ಲಿ ಬಂದಾಗ ಕಾಂಬಿನೇಷನ್ ಮಾಡಿ ಅವ್ರ ಸ್ಯಾರೀಸ್ ತಗೊಂಡ್ಬಂದ್ಬಿಟ್ರೆ ಇಲ್ಲೇ ಅವರು ನೀಟಾಗಿ ಸೆಟ್ ಮಾಡ್ಕೊಂಡು ತಗೊಂಡು ಹೋಗ್ಬೋದು. ಇಲ್ಲಿ ಬಂದಾಗ ಲೈಕ್ ವೇರ್ ಮಾಡೋದಕ್ಕೆ ಟ್ರಯಲ್ ರೂಮ್ ಇದೆ, ಎಲ್ಲ ಇದೆ ಅಲ್ವಾ? ಓಕೆ, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹೌದು ವೀಕ್ಷಕರೇ, ನೀವು ಇಲ್ಲಿ ಬರ್ಬೋದು, ನೋಡ್ಬೋದು. ಇಲ್ಲಿ ನೋಡಿ, ಇಲ್ಲಿ ಪರ್ಲ್ ಡಿಸೈನ್ಸ್ ಒಂದಿದೆ, ತುಂಬ ಚೆನ್ನಾಗಿದೆ. ಇದು ಅಷ್ಟೇ ಪರ್ಲ್ ಡಿಸೈನು. ಆ್ಯಂಡ್ ಇಲ್ಲೂ ಕೂಡ ಇಟ್ಟಿದ್ದಾರೆ ತುಂಬ. ಇದೆಲ್ಲ ಚೋಕರ್ಸ್, ಲೆಹಂಗಾಸ್ಗೆ ವೇರ್ ಮಾಡ್ತಾರೆ ಜಾಸ್ತಿ. ಇವೆಲ್ಲ ಲೆಹಂಗಾಸ್ಗೆ ಬರುತ್ತಲ್ವಾ ಇದು? ಹೌದು, ಓನ್ಲಿ ಚೋಕರ್ಸ್ ಥರ ಬರ್ತಾ ಇದೆ ಇದು. ಓಕೆ, ಆ್ಯಂಡ್ ಈ ಕಡೆ ಬಂದುಬಿಡಿ ವೀಕ್ಷಕರು, ಇಲ್ಲೂ ತೋರಿಸ್ಬಿಡ್ತೀನಿ. ಇಲ್ಲಿ ಆ್ಯಂಟಿಕ್ ಜ್ಯುವೆಲರೀಸ್ ಇದೆ. ಇದೇನು ಡಿಸೈನ್ ಮೇಡಮ್? ಸ್ವಲ್ಪ ಡಿಫ್ರೆಂಟ್ ಆಗಿತ್ತಲ್ಲ ಇದು? ಇದು ಡ್ರೆಸ್ಸಸ್ ಮೇಲೆ ವೇರ್ ಮಾಡ್ಬೋದು. ಸ್ಟೋನ್ಸ್ದು ಇದೆ, ಪರ್ಲ್ಸ್ದು ಇದೆ, ಆಲ್ಸೋ ಅವೈಲೇಬಲ್ ಇದೆ ಅಲ್ವಾ? ಆ್ಯಂಡ್ ಇಲ್ಲಿ ಇದು ನೋಡಿ, ತುಂಬ ಚೆನ್ನಾಗಿದೆ. ಇದು ತುಂಬ ಚೆನ್ನಾಗಿದೆ ಮೇಡಮ್, ಹೆವಿ ಇದೆ. ಅದು ಕುಂದನ್ ಅಂತ ಹೇಳ್ತಾರೆ ಇದನ್ನ, ಕುಂದನ್ ಡಿಸೈನ್ ಅಂತ. ಓಕೆ ಓಕೆ, ಸೊ ಬ್ರೈಡಲ್ ವೇರ್ ಮಾಡ್ತಾರೆ ಇದನ್ನ. ಓಕೆ, ಇವೆಲ್ಲ ಏನ್ ಡಿಸೈನ್ ಮೇಡಮ್? ಇದೊಂದು ತುಂಬಾ ಜಡಾವ್ ಕುಂದನ್ ಅಂತ. ಏನ್ ಮೇಡಮ್? ಜಡಾವ್ ಕುಂದನ್ ಅಂತಾನ ಇದು? ಓಕೆ, ಇದು ಕಾಸಿನ ಸರ ತರ ಬರ್ತಾ ಇದೆ ಅಲ್ವಾ? ಇದು ಚೆನ್ನಾಗಿದೆ, ಬಟ್ ಮಾಡರ್ನ್ ತರ ಇದೆ. ಮಾಡರ್ನ್ ಕಾಸಿನ ಸರ ಅಂತ ಹೇಳ್ಬೋದು ವೀಕ್ಷಕರೇ, ತುಂಬಾ ಚೆನ್ನಾಗಿದೆ. ಅವ್ರವ್ರ ಸ್ಯಾರಿಗೆ ತಕ್ಕನಾಗಿ ಬರುತ್ತೆ ಎಲ್ಲ ಬೀಡ್ಸ್ ಬೇಕು ಅಂದ್ರೆ. ನೋಡಿ ವೀಕ್ಷಕರೇ, ಎಷ್ಟು ಹತ್ರದಿಂದ ತೋರಿಸ್ತಾ ಇದ್ದೀನಿ, ತುಂಬ ಚೆನ್ನಾಗಿದೆ ಬೀಡ್ಸ್ ಎಲ್ಲ. ಕೇಳಿದ್ದು ಒಂದ್ಸಲ ಬಂದರೆ ನೀಟಾಗಿ ನೋಡ್ಕೊಂಡು ಹೋಗ್ಬೋದು. ವಿಡಿಯೋ ಕಾಲಲ್ಲಿ ಆದಷ್ಟು ಜ್ಯುವೆಲ್ರಿ ನಾವು ತೋರಿಸಲ್ಲ, ಯಾಕೆಂದ್ರೆ ಕಲರ್ಸು ಬೇರೆ ಬೇರೆ ತರ ಕಾಣುತ್ತೆ ಅವ್ರವ್ರ ಕ್ಯಾಮ್ರಾ ಮೇಲೆ. ಡೈರೆಕ್ಟ್ ಆಗಿ ಇಲ್ಲೇ ಸ್ವಲ್ಪ ಟೈಮ್ ಮಾಡ್ಕೊಂಡ್ ಬಂದ್ಬಿಟ್ರೆ ಆರಾಮಾಗಿ ಅವರು ವೇರ್ ಮಾಡ್ಕೊಂಡು ನೋಡ್ಬೋದು. ನೋಡಿ, ಇದು ಪಿಕಾಕ್ ಡಿಸೈನ್ ಸೂಪರ್ ಆಗಿದೆ. ಇದು ಕೂಡ ಅಷ್ಟೇ ಸ್ಮಾಲ್ ಪಿಕಾಕ್ ಡಿಸೈನ್, ಕಂಪ್ಲೀಟ್ ಪಿಕಾಕ್. ಟೆಂಪಲ್ ಡಿಸೈನ್ ಬರುತ್ತೆ ಇದು. ಟೆಂಪಲ್ ಡಿಸೈನ್ ಇದು? ಓಕೆ ಓಕೆ, ಹೆವಿ. ವೀಕ್ಷಕರು ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿರ್ತೀರ, ಹೆವಿ ಮ್ಯಾರೇಜು, ಡೆಸ್ಟಿನೇಷನ್ ಮ್ಯಾರೇಜ್ ಎಲ್ಲ ಮಾಡ್ಕೊತೀರಲ್ವಾ, ಅಂಥವ್ರಿಗೆಲ್ಲ ನಿಜವಾಗ್ಲೂ ಸೂಪರ್ ಆಗಿರುತ್ತೆ ಇದು.
ಔಟ್ ಆಫ್ ಸ್ಟೇಷನ್ಗೂ ಕೊಡ್ತೀವಿ, ಬಟ್ ಅವರೇ ಬಂದು ಅವರ ರೆಸ್ಪಾನ್ಸಿಬಿಲಿಟಿಯಿಂದ ತಗೊಂಡೋಗಿ ವಾಪಸ್ ತಂದು ತಂದು ಕೊಡ್ಬೇಕಾಗುತ್ತೆ. ಕೊಡ್ಬೇಕಾಗತ್ತೆ ಅಲ್ವಾ? ನಾವು ಕೊರಿಯರ್ ಮಾಡಕ್ ಹೋಗೋದಿಲ್ಲ. ಔಟ್ ಆಫ್ ಸ್ಟೇಷನ್ ಅಂದ್ರೆ ಅವರೇ ಬಂದು ತಗೊಂಡು ಹೋಗೋದಿದ್ರೆ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಮೈಸೂರು, ತುಮಕೂರು, ಹಾಸನ ಎಲ್ಲ ಇವಾಗ ಬೆಂಗಳೂರು ಸುತ್ತಮುತ್ತಲೂ ಬೆಂಗಳೂರಲ್ಲೇ ಇದ್ದಾರೆ. ಇರ್ತಾರೆ, ಮೈಸೂರಲ್ಲಿ ವೆಡ್ಡಿಂಗ್ ಇರುತ್ತೆ, ಅಂತವ್ರು ಬಂದು ಇಲ್ಲಿಂದ ತಗೊಂಡ್ ಹೋಗ್ತಾರೆ 3-4 ಡೇಸ್ ಬೇಕು ಅಂತ ಹೇಳಿ. ಓಕೆ ಸೊ ನಾಮಿನಲ್ ರೆಂಟ್ ಚಾರ್ಜ್ ಮಾಡ್ತೀವಿ, ತುಂಬಾ ಏನ್ ಚಾರ್ಜ್ ಮಾಡಲ್ಲ. ಓಕೆ, ಸೊ ತಗೊಂಡೋಗ್ಬೋದು, ತಗೊಂಡೋಗ್ಬೋದಲ್ವಾ? ಅವರೇ ವಾಪಸ್ ತಂದು ಅವ್ರ ರೆಸ್ಪಾನ್ಸಿಬಿಲಿಟಿ ಮೇಲೆ ತಗೊಂಡು ಹೋಗ್ಬೇಕು. ಓಕೆ ಓಕೆ, ನೋಡಿ ವೀಕ್ಷಕರೇ, ಮೇಡಮ್ ಇದೇನು ಡಿಸೈನು ತುಂಬ ಸೂಪರ್ ಇದು ಆಗಿದೆ. ಅಷ್ಟೇ ಟೆಂಪಲ್ ಡಿಸೈನ್ ಬರುತ್ತೆ. ಇದು ಚೋಕರ್ ಮತ್ತೆ ಇದು ಲಕ್ಷ್ಮಿದು ಲಾಂಗ್ ಹಾರ. ಚೆನ್ನಾಗಿದೆ ಮೇಡಮ್, ಇದು ಸೂಪರ್ ಆಗಿದೆ. ವೀಕ್ಷಕರೇ ನೋಡ್ಬೋದು, ಆಸಮ್. ಮೇಡಮ್ ಲೆಹಂಗಾ ನೋಡಿದ್ವಿ, ಜ್ಯುವೆಲರಿ ನೋಡಿದ್ವಿ, ನೀವು ಹೇಳಿದ್ರಿ ನಾವು ಮೇಕಪ್ ಕೂಡ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಮೇಕಪ್ ಸರ್ವಿಸಸ್ ಬಗ್ಗೆ ನಮಗೆ ತಿಳಿಸ್ಕೊಡ್ಬೋದಾ? ಬ್ರೈಡಲ್ ಮೇಕಪ್ ನಾವು ತಗೋತೀವಿ. ಅದರಲ್ಲಿ ನಿಮ್ಗೆ ಹೇರ್ ಸ್ಟೈಲ್ ಇರುತ್ತೆ, ಸ್ಯಾರಿ ಡ್ರೈಪಿಂಗ್ ಇರುತ್ತೆ, ಬ್ರೈಡಲ್ ಮೇಕಪ್ ಇರುತ್ತೆ. ಓಕೆ, ಬೇಕು ಅಂದ್ರೆ ಪ್ಯಾಕೇಜ್ ತಗೊಂಡ್ರೆ ನಾವು ಈ ತರ ಬ್ರೈಡಲ್ ಲೆಹಂಗಾಸ್ ಕೂಡ ನಾವು ಕೊಡ್ತೀವಿ ಜೊತೆಯಲ್ಲಿ. ಹೌದು, ಪ್ಯಾಕೇಜ್ ಇರುತ್ತೆ, ಅದೇ ಸೆಪರೇಟ್ ಪ್ಯಾಕೇಜ್ ಇರುತ್ತೆ. ಜ್ಯುವೆಲ್ರಿ ಕೂಡ ನಿಮ್ಗೆ ಅದೇ ಪ್ಯಾಕೇಜ್ ಅಲ್ಲಿ ಬಂದ್ಬಿಡುತ್ತೆ. ಒಂದೇ ಪ್ಯಾಕೇಜ್? ಹೌದು, ಎಕ್ಸ್ಟ್ರಾ ನೀವು ಜ್ಯುವೆಲ್ರಿ ಕೊಡ್ಬೇಕು, ಎಕ್ಸ್ಟ್ರಾ ಲೆಹಂಗಾ ಕೊಡ್ಬೇಕು ಅನ್ನೋದು ಏನು ಇರಲ್ಲ. ಓಕೆ, ಸೊ ಪ್ಯಾಕೇಜ್ ಅಲ್ಲೇ ಎಲ್ಲ ಇನ್ಕ್ಲೂಡ್ ಆಗಿ ಬಂದ್ಬಿಡುತ್ತೆ. ನಿಮ್ಗೆ ಒಂದು ಒಳ್ಳೆ ನಾಮಿನಲ್ ರೇಟ್ ಅಲ್ಲಿ ಆಗುತ್ತೆ. ಒಳ್ಳೆ ನಾಮಿನಲ್ ರೇಟ್ ಅಲ್ಲಿ ಆಗುತ್ತೆ. ಮತ್ತೆ ನಾನು ಯೂಸ್ ಮಾಡೋ ಪ್ರಾಡಕ್ಟ್ಸ್ ಎಲ್ಲ ಹೈ ಎಂಡ್ ಪ್ರಾಡಕ್ಟ್ಸ್ ಇರುತ್ತೆ. ಓಕೆ, ಸೊ ಹಾಗಾಗಿ ಕೆಲವ್ರಿಗೆ ಅಲರ್ಜಿ ಆಗೋದು ಆತರ ಏನು ಸಮಸ್ಯೆ ಬರಲ್ಲ. ಮೇಕಪ್ ಅಲರ್ಜಿ ಇದೆ ಅನ್ನೋರ್ಗೆ ನಾವೇನು ಮಾಡಕ್ಕಾಗಲ್ಲ. ಓಕೆ ಓಕೆ, ಬಟ್ ಅದನ್ನ ನೀವು ನೋಡ್ಕೊಂಡು ಮಾಡ್ತೀರಾ? ನಾವು ನೋಡ್ಕೊಂಡೇ ಮಾಡ್ತೀವಿ. ಓಕೆ, ಸೂಪರ್ ಮೇಡಮ್. ಒಂದು 2 ಸರ್ವಿಸಸ್ ಆಯಿತು. ಆ್ಯಂಡ್ ಇನ್ನೊಂದು ಹೇಳಿದ್ರಿ ನೀವು, ನಮ್ಮದು ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಕೂಡ ಮಾಡ್ಕೊಡ್ತೀವಿ ಅಂತ. ನಾವು ಆ ಪ್ಲೇಸನ್ನು ನೋಡ್ಕೊಂಡ್ ಬರ್ಬೋದಾ? ಶೋರ್, ತೋರಿಸಿ. ಎಲ್ಲಿದೆ ಮೇಡಮ್ ಅದು? ಆ್ಯಕ್ಚುಲಿ ಇಲ್ಲೇ ನಮ್ಮ ಬಿಲ್ಡಿಂಗ್ ಅಲ್ಲೇ ಇದೆ. ನೋಡ್ಕೊಂಬರೋಣ? ಎಲ್ಲ ಒಂದೇ ಫ್ಲೋರ್ ಅಲ್ಲಿ ಸಿಕ್ಬಿಡುತ್ತೆ, ಒಂದೇ ಕಡೆ ಸಿಕ್ಬಿಡುತ್ತೆ ಅಲ್ಲಿ ಬಂದಾಗ. ಬನ್ನಿ ಹೋಗೋಣ ಮೇಡಮ್. ಮೇಡಮ್ ಇವಾಗ ಮೇಲ್ಗಡೆ ಇದೀವಲ್ಲ ನಾವಿಲ್ಲಿ. ಓಕೆ, ಈಗ ಬನ್ನಿ ಒಂದಂತೆ ತೋರಿಸ್ತಾ ಹೋಗ್ತೀನಿ. ಸ್ಟುಡಿಯೋ ಸೆಟಪ್. ಓಕೆ, ಈ ಕಡೆ ಬಂದ್ಬಿಡಿ. ಇದು ಮದುವೆ ಮಂಟಪ ಸೆಟಪ್ ಮಾಡಿದ್ದೀವಿ. ಸೊ ಈ ಸೆಟಪ್ ಅಲ್ಲಿ ಫೋಟೋಶೂಟ್ ಮಾಡ್ಕೋಬಹುದು. ಫೋಟೋಶೂಟ್ ಮಾಡ್ಬೋದು, ಒಂಥರ ಟ್ರೆಡಿಷನಲ್ ವೆಡ್ಡಿಂಗ್ ತರ ಮಾಡ್ಬೋದು ಇಲ್ಲಿ, ಇಲ್ಲ ಅಲ್ವಾ? ಓಕೆ, ಇದು ನೆಕ್ಸ್ಟ್ ಇದು ಬರ್ತ್ಡೇ ಕಾನ್ಸೆಪ್ಟ್. ಓಕೆ, ಸೊ ಪಿಂಕ್ ಕಲರ್ ಥೀಮ್ ಇರೋದ್ರಿಂದ ಪಿಂಕ್ ಡ್ರೆಸ್ ಅಥವಾ ವೈಟ್ ಡ್ರೆಸ್ ವೇರ್ ಮಾಡ್ಕೊಂಡು ಅವರು ಶೂಟ್ ಮಾಡ್ಕೋಬಹುದು. ಓಕೆ, ಇದು ಅಷ್ಟೇ ಹಾಫ್ ವೈಟ್ ಇದೆ. ಹಾಫ್ ವೈಟ್ ಮತ್ತೆ ಇದು ಈ ಬರ್ಡ್ಸ್ ವಿತ್ ಲೈಟ್ಸ್ ಎಲ್ಲ ಬರುತ್ತೆ. ಇದು ತುಂಬಾ ಚೆನ್ನಾಗಿ ಬಂದಿದೆ ಇದು. ಓಕೆ, ಸೂಪರ್ ಆಗಿದೆ, ಅರೇಂಜ್ಮೆಂಟ್ಸ್ ಚೆನ್ನಾಗಿ ಮಾಡಿದ್ದೀರಾ. ಓಕೆ, ಇದು ಬಿಟ್ಟರೆ ಇದು ನೆಕ್ಸ್ಟ್ ಇದು ದರ್ಬಾರ್ ಸೆಟಪ್ ಅಂತ. ದರ್ಬಾರ್ ಸೆಟಪ್ ಅಂತ ಇದು. ಓಕೆ, ಸ್ವಲ್ಪ ಹೆವಿ ಲೆಹಂಗಾಸ್ ಈ ತರ ಎಲ್ಲ ಹಾಕೊಂಡು ಶೇರ್ವಾನಿ ಈ ತರ ಎಲ್ಲ ಹಾಕೊಂಡು ಫೋಟೋ ಶೂಟ್ ಮಾಡ್ಕೋಬಹುದು. ಒಂಥರ ಪ್ಯಾಲೇಸ್ ಇದರಲ್ಲಿ ಫೀಲಿಂಗ್ ಅಲ್ಲಿ ಬರುತ್ತೆ ಇದು. ಓಕೆ, ಚೆನ್ನಾಗಿದೆ. ಆ್ಯಂಡ್ ಇದು ಬ್ಲೂ ಕಾನ್ಸೆಪ್ಟ್. ಓಕೆ, ಚೆನ್ನಾಗಿದೆ ಮೇಡಮ್, ಸೂಪರ್. ಇದು ರೆಡ್ ಕಾನ್ಸೆಪ್ಟ್. ಆ್ಯಂಟಿಕ್ ಮತ್ತು ನೇಚರ್ ಜೊತೆ ಒಂಥರ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಇದು. ಸೂಪರ್ ಆಗಿದೆ. ವೀಕ್ಷಕರೇ ನೋಡ್ತಾ ಇದ್ದೀರಾ, ಪ್ರೀ ವೆಡ್ಡಿಂಗ್ ಶೂಟ್ಗೆ ಸೂಪರ್ ಆಗಿರುತ್ತೆ ಇದು. ಇದು ಪಿಂಕ್ ಕಾನ್ಸೆಪ್ಟ್. ಇದು ಸುಮ್ಮನೆ ಕೌಚ್ ಸೆಟಪ್ ಅಲ್ವಾ ಇದು? ಓಕೆ, ಚೆನ್ನಾಗಿದೆ. ಸೊ ಟೋಟಲಿ ಎಷ್ಟು ಸೆಟಪ್ ಮಾಡಿದ್ದೀರಾ ಮೇಡಮ್ ಇಲ್ಲಿ? ಆಲ್ ಟುಗೆದರ್ 7 ಇದೆ. 7 ಸೆಟಪ್ಸ್ಗಳನ್ನು ಮಾಡಿದರೆ ವೀಕ್ಷಕರೇ ನೋಡ್ಬೋದು. ಸೊ ಇಲ್ಲಿ ಓವರ್ ಆಲ್ ಆಗಿ ಯಾವ ಕಡೆ ಬೇಕಾದರೂ ಇದು ಮಾಡ್ಬೋದು. ಆ್ಯಂಡ್ ಕೆಳಗಡೆ ಕಂಪ್ಲೀಟಾಗಿ ಗ್ಲಾಸ್ ಫ್ಲೋರಿಂಗ್ ಮಾಡಿದ್ದಾರೆ. ಸೊ ಯೂನಿಕ್ ಆಗಿರುತ್ತೆ ಫೋಟೋಸ್ ಎಲ್ಲ ತೊಗೊಳೋದಕ್ಕೆ. ಸೊ 7 ಸೆಟಪ್ಪಲ್ಲಿ ಎಲ್ಲಿ ಬೇಕಾದರೂ ಕೂಡ ಯೂಸ್ ಮಾಡ್ಕೋಬೋದು. ಓಕೆ, ಮೇಡಮ್ ಬ್ರೈಡಲ್ ಇದೆಲ್ಲ ನೋಡ್ಕೊಂಡ್ ಬಂದ್ವಿ. ಇವನ್ ನಮಗೆ ಫೋಟೋಶೂಟ್ ಕಡೆನೂ ಕೂಡ ಕರ್ಕೊಂಡು ಹೋದ್ರಿ. ಕೆಲವೊಂದು ಕ್ವಶನ್ಸ್ ಇದೆ, ಕೇಳ್ಬಿಡ್ತೀನಿ ನಮ್ಮ ವೀಕ್ಷಕರ ಕಡೆಯಿಂದ. ಮೊದಲೇದಾಗಿ ರೆಂಟಲ್ ಕೊಡ್ತೀರಾ ಅಂದ್ರೆ ರೆಂಟಲ್ ಪ್ರೋಸೆಸ್ ಯಾವ ತರ ಇರುತ್ತೆ ಮೇಡಮ್? ರೆಂಟಲ್ ಪ್ರೋಸೆಸ್ ಅಂದ್ರೆ ಇವಾಗ ಟೈಮಿಂಗ್ಸ್ ಬಂದ್ಬಿಟ್ಟು ಇವಾಗ ರೆಂಟಿಗೆ ತಗೊಂಡ್ ಹೋಗ್ತಾರಲ್ಲ 24 hours ಟೈಮಿಂಗ್ ಇರುತ್ತೆ. ಅದ್ರ ಜೊತೆಲಿ ನಾವು ಸೆಕ್ಯೂರಿಟಿ ಡೆಪಾಸಿಟ್ ಅಂತ ಚಾರ್ಜ್ ಮಾಡ್ತೀವಿ. ಯಾವುದೇ ಜ್ಯುವೆಲ್ರಿ ಆಗ್ಲಿ ಅಥವಾ ರೆಂಟಲ್ ಲೆಹಂಗಾ ಆಗ್ಲಿ ನಾವು ಸೆಕ್ಯೂರಿಟಿ ಡೆಪಾಸಿಟ್ ಅಂತ ಚಾರ್ಜ್ ಮಾಡ್ತೀವಿ. ಅದ್ರ ಜೊತೆಲಿ ರೆಂಟಲ್ ಅಂತ ಇರುತ್ತೆ. ಸೆಕ್ಯೂರಿಟಿ ಡೆಪಾಸಿಟ್ ಯಾಕೆ ಅಂದ್ರೆ ಅಕಸ್ಮಾತ್ ಏನಾದ್ರು ಡ್ಯಾಮೇಜ್ ಆಯ್ತು
ಏನಾದ್ರೂ ಒಂದು ಹರಿತೋ ಏನಾದ್ರೂ ಸುತ್ತೋ ಏನಾದ್ರೂ ಆಯ್ತು ಅಂದ್ರೆ ಅದಕ್ಕೆ ನಾವು ಡೆಪಾಸಿಟ್ ಅಂತ ತಗೊಂಡಿರ್ತೀವಿ. ಇಷ್ಟು ಅಂತ ಕಟ್ ಮಾಡಿ ಅದ್ರಲ್ಲಿ ಕೊಟ್ಬಿಡ್ತೀವಿ. ಕೆಲವರು ರಿಟರ್ನ್ ಮಾಡೋದಿಲ್ಲ. ಈ ತರ ಎಲ್ಲ ಇರೋವಾಗಿಂದ ನಾವು ಡೆಪಾಸಿಟ್ ಅಂತ ತಗೊಂಡು ಹೋಗೋ ಟೈಮ್ ಅಲ್ಲಿ ಅವರು ಡೆಪಾಸಿಟ್ ನ ಪೇ ಮಾಡ್ಬೇಕಾಗತ್ತೆ. ಬುಕಿಂಗ್ ಟೈಮ್ ಅಲ್ಲಿ ಅವರು ಫುಲ್ ರೆಂಟಲ್ ನ ಪೇ ಮಾಡ್ಬೇಕಾಗತ್ತೆ. ಅವಾಗ ಅವ್ರಿಗೆ ಕನ್ಫರ್ಮ್ ಅಂತ ಆ ಪೀಸ್ ಬೇರೆ ಎಲ್ಲೂ ಹೋಗಲ್ಲ, ಅದು ಅವ್ರಿಗೆ ಇರುತ್ತೆ ಅಂತ ಕನ್ಫರ್ಮ್ ಆಗಿರುತ್ತೆ. 24 ಅವರ್ಸ್ ಬದಲು ಒಂದ್ 2-3 ಅವರ್ ಜಾಸ್ತಿ ಆಯ್ತು, 26 ಅವರ್ಸ್ ಆಯ್ತು, 30 ಅವರ್ಸ್ ಆಯ್ತು, ಅವಾಗ ಯಾವ ರೀತಿ? ಇಲ್ಲ, 1 ಅವರ್ ಮಾತ್ರ ಗ್ರೇಸ್ ಟೈಮ್ ಕೊಟ್ಟಿರ್ತೀವಿ. ಅಕಸ್ಮಾತ್ ತಗೊಂಡ್ ಹೋಗ್ಬೇಕಾದ್ರೆ ಬೇಕಾದ್ರೆ 1-2 ಅವರ್ಸ್ ಮುಂಚೆನೂ ತಗೊಂಡ್ ಹೋಗ್ಬೋದು, ಏನ್ ಚಾರ್ಜಸ್ ಇರಲ್ಲ. ಸರಿ, 1 ಅವರ್ ಮೇಲ್ ಆಯ್ತು ಅಂದ್ರೆ ನಾವು ನೆಕ್ಸ್ಟ್ ಡೇ ರೆಂಟಲ್ ಚಾರ್ಜ್ ಮಾಡ್ತೀವಿ. ಓಕೆ, 2 ಡೇಸ್ ರೆಂಟಲ್ ಆಗುತ್ತೆ. 2 ಡೇಸ್ ತಗೊಂಡು ಪಿಕಪ್ ಮಾಡೋದಿದ್ರೆ ಬೇಗ ತಗೊಂಡು ಹೋಗ್ಬೋದು, ಅಂದ್ರೆ 2 ಅವರ್ಸ್ ಬೇಗ ಮಾಡ್ಕೊಂಡು ಹೋಗ್ಬೋದಲ್ವಾ? ತುಂಬಾ ಚೆನ್ನಾಗಿ ಹೇಳಿದ್ರಿ ಮೇಡಮ್. ಇವಾಗ ನೆಕ್ಸ್ಟ್ ಪ್ರೈಸಸ್ಗೆ ಬಂದ್ಬಿಡೋಣ. ರೆಂಟಲ್ ಅಂತೂ 1500 ಇಂದ ಇದೆ ಅಂತ ಹೇಳ್ಬಿಟ್ರಿ. ಇದು ಕೂಡ ಲೆಹಂಗಾ ಅಂಡ್ ಜ್ಯುವೆಲರೀಸ್ಗಳು. ನೀವು ಮೇಕಪ್ ಕೂಡ ಮಾಡ್ತೀನಿ ಅಂದ್ರೆ ಮೇಕಪ್ ಚಾರ್ಜಸ್ ಏನ್ ಮಾಡ್ತಾ ಇದ್ದೀರಾ? ಮೇಕಪ್ ಚಾರ್ಜಸ್ ಬಂದ್ಬಿಟ್ಟು 10,000 ಇಂದ ನಿಮ್ಗೆ 20,000 ವರೆಗೂ ಇದೆ. ಬರೀ ಮೇಕಪ್ ಬೇಕು ಅಂದ್ರೆ ಅದಕ್ಕೆ ಬೇರೆ ಚಾರ್ಜಸ್ ಇರುತ್ತೆ. ಬರೀ ಬ್ರೈಡಲ್ ಮೇಕ್ ಓವರ್ ಅಂದ್ರೆ, ಅಥವಾ ನಮ್ಗೆ ಪ್ಯಾಕೇಜ್ ವಿತ್ ಲೆಹಂಗಾ ವಿತ್ ಜ್ಯುವೆಲರಿ ಎಲ್ಲ ಬೇಕು ಅಂದ್ರೆ ಅದಕ್ಕೆ ಬೇರೆ ಪ್ಯಾಕೇಜಸ್ ಇರುತ್ತೆ. ಅದಕ್ಕೆ ನೀವು ಎಕ್ಸ್ಟ್ರಾ ಲೆಹಂಗಾಗೆ ಸೆಪರೇಟ್ ಜ್ಯುವೆಲರಿಗೆ ಅಂತ ಏನ್ ಪೇ ಮಾಡೋಷ್ಟಿರಲ್ಲ, ಪ್ಯಾಕೇಜ್ ಅಲ್ಲೇ ಬಂದ್ಬಿಡತ್ತೆ ಎಲ್ಲ. ಇವಾಗ ಸೆಪರೇಟ್ ತಗೊಳಕ್ ಹೋಯ್ತು ಅಂದ್ರೆ ಎಲ್ಲಾನು ಜಾಸ್ತಿ ಆಗತ್ತೆ. ಪ್ಯಾಕೇಜ್ ತಗೊಳ್ಳೋದ್ರಿಂದ ವರ್ಕೌಟ್ ಆಗುತ್ತೆ. ಒಳ್ಳೇದಂತ ಹೇಳ್ತೀರಾ ನೀವು? ಪ್ಯಾಕೇಜ್ ತಗೊಳ್ಳೋದ್ರಿಂದ ವರ್ಕೌಟ್ ಆಗುತ್ತೆ. ಓಕೆ, ಎಲ್ಲದೂ ಬಂದ್ಬಿಡುತ್ತೆ. ಜ್ಯುವೆಲರಿ, ಲೆಹಂಗಾ. ಬೇಕು ಅಂದ್ರೆ ನಾವೇ ಬೇಕಾದ್ರೆ ಫೋಟೋಶೂಟ್ ಮಾಡ್ಕೊಡ್ತೀವಿ. ಫೋಟೋಶೂಟ್ ಕೂಡ ಮಾಡ್ಕೊಡ್ತೀರಾ? ಓಕೆ ಮೇಡಮ್, ಮೇಕಪ್ ಚಾರ್ಜಸ್ ಬಗ್ಗೆ ಹೇಳಿದ್ರಿ. ಆ್ಯಂಡ್ ಫೈನಲ್ ಆಗಿ ಬರೋದು ತಮ್ಮದು ಫೋಟೋ ಸೆಷನ್ಸು. ಸೊ ಪ್ರೀ ವೆಡ್ಡಿಂಗ್ ಸೆಷನ್ಗೆ ಫೋಟೋ ಏನು ಅರೇಂಜ್ ಮಾಡಿದರೆ ಏನು ಚಾರ್ಜಸ್ ಮಾಡ್ತಾ ಇದ್ದಾರೆ ಮೇಡಮ್ ಅಲ್ಲಿ? ಇವಾಗ ಚಾರ್ಜಸ್ ಅಂತ ಅಂದರೆ ಫಸ್ಟ್ 3 ಅವರ್ಸ್ಗೆ ಇಷ್ಟು ಅಂತ ಇರುತ್ತೆ. ವೆರಿ ನಾಮಿನಲ್ ಚಾರ್ಜಸ್ ಇರುತ್ತೆ, ಅಂತ ಏನು ಕಾಸ್ಟ್ಲಿ ಇರಲ್ಲ. ಅದಾದಮೇಲೆ ನೆಕ್ಸ್ಟ್ 1 ಅವರ್ ಎಕ್ಸ್ಟೆಂಡ್ ಆಯಿತು ಅಂದರೆ ಸೆಪ್ರೇಟ್ ಚಾರ್ಜಸ್ ಇರುತ್ತೆ, ಅದಕ್ಕೆ ಎಕ್ಸ್ಟ್ರಾ ಚಾರ್ಜಸ್ ಅಂತ ಇರುತ್ತೆ. ಕೆಲವೊಂದು ಹೆಣ್ಮಕ್ಳಿಗೆ ಬೇಕಾಗಿರೋಂಥ ಮೇಕಪ್ ಆಗಲಿ, ಆ ಫೋಟೋಶೂಟ್ಗೆ ಡ್ರೆಸ್ಸಸ್ ಆಗಲಿ ನಾನೇ ಪ್ರೊವೈಡ್ ಮಾಡ್ತೀನಿ ಇಲ್ಲಿ. ಇಲ್ಲ ಅವ್ರಿಗೆ ಇದೇ ತರ ಬೇಕು ಅಂದ್ರೆ ಅವರೇ ತಗೊಂಡ್ಬಂದು ಶೂಟ್ ಮಾಡ್ಕೋಬೇಕಾಗತ್ತೆ. ಸರಿ. ಹೌದು, ಗಂಡ್ ಮಕ್ಳಿಗೆ ಅಂತ ಏನೂ ಇಲ್ಲ, ಅಂದ್ರೆ ಡ್ರೆಸ್ಸಸ್ ಎಲ್ಲ ನಾವು ಪ್ರೊವೈಡ್ ಮಾಡಲ್ಲ, ಬರೀ ಹೆಣ್ಮಕ್ಳಿಗೆ ಮಾತ್ರ ಪ್ರೊವೈಡ್ ಮಾಡ್ತೀವಿ. ಓಕೆ. ಅಂಡ್ ಫೋಟೋ ಶೂಟ್ಗೆ ನಮಗೆ ಫೋಟೋಗ್ರಾಫರ್ ಎಲ್ಲ ಬೇಕಾಗ್ತಾರೆ, ಅದು ನಾವು ಕರ್ಕೊಂಡ್ ಬರಬೇಕು, ನಿಮ್ಮ ಹತ್ರ ಇದೆ? ಅದು ಅವ್ರ ಇಷ್ಟ. ನಮಗ್ ಬೇಕು ಅಂದ್ರೆ ನಾವು ಪ್ರೊವೈಡ್ ಮಾಡ್ತೀವಿ, ಇಲ್ಲ ನಾವೇ ಕರ್ಕೊಂಡ್ ಬರ್ತೀವಿ ಅನ್ನೋದಿದ್ರು ಅವರೇ ಕರ್ಕೊಂಡ್ ಬಂದು ಮಾಡ್ತೀವಿ. 2 ಆಪ್ಷನ್ಸ್ ಇದೆ. 2 ಆಪ್ಷನ್ಸ್ ಇದೆ. ಓಕೆ. ಅಂಡ್ ಇನ್ನೊಂದು, ಇಲ್ಲಿ ಬಂದಾಗ ರೆಡಿ ಆಗೋದಕ್ಕೆ ಪ್ಲೇಸ್ ಎಲ್ಲ ಬೇಕಾಗುತ್ತೆ. ಸೆಪರೇಟ್ ರೂಮ್ ಇರುತ್ತೆ, ರೆಸ್ಟ್ ರೂಮ್ ಕೂಡ ಇರುತ್ತೆ, ಚೇಂಜ್ ಮಾಡ್ಕೊಳ್ಳಕ್ಕೆ ರೂಮ್ ಕೂಡ ಇರುತ್ತೆ, ಮಾಡ್ಕೋಬಹುದು. ಎಲ್ಲ ವ್ಯವಸ್ಥೆ ಇದೆ. ನಾಮಿನಲ್ ಪ್ರೈಸ್ ಜೊತೆ ಇದೆ. ನಾಮಿನಲ್ ಪ್ರೈಸ್ ಇದೆ. ಓಕೆ ಮೇಡಮ್, ಸೂಪರ್. ಸೊ ಎಲ್ಲದನ್ನು ತಿಳಿಸ್ಕೊಟ್ರೆ ಫೈನಲ್ ಆಗಿ ಬರುವಂತದ್ದು ಟೈಮಿಂಗ್. ಸೊ ನಿಮ್ಮ ಏನು ಈ ಶೋರೂಮ್ ಇದೆ, ಎಷ್ಟು ಟೈಮಿಂಗ್ ಇರುತ್ತೆ ಮೇಡಮ್? ಯಾವ ಟೈಮಿಂದ ಯಾವ ಟೈಮ್? ನಾವು ಬೆಳಗ್ಗೆ ಹೊತ್ತು ಓಪನ್ ಮಾಡೋದೇ ಲೈಕ್ 11 o'clock ಆಗುತ್ತೆ, 10:30 11 o'clock. ಅಲ್ಲಿಂದ ಸಾಯಂಕಾಲ 8 ಗಂಟೆವರೆಗೂ ಓಪನ್. 8 ಗಂಟೆವರೆಗೂ. ಅಂಡ್ ಸ್ಕ್ರೀನ್ ಮೇಲೆ ನಿಮ್ ನಂಬರ್ ಕೊಟ್ಟಿರ್ತೀನಿ, ನೀವು ಹೇಳಿದ್ರೆ ವಾಟ್ಸ್ಆಪ್ ಮಾಡ್ಬೋದು, ಇದು ವಿಡಿಯೋ ಕಾಲ್ ಮಾಡಬಹುದು ಅಂತಂದ್ರೆ ಸೇಮ್ ಟೈಮ್ ಅಲ್ಲಿ ವಿಡಿಯೋ ಕಾಲ್ ಮಾಡಬಹುದು. ಆ ಟೈಮ್ ಒಳಗೆ ವಿಡಿಯೋ ಕಾಲ್ ಅಥವಾ ವಾಟ್ಸ್ಆಪ್ ಮಾಡಬಹುದು. ಅದ್ರ ಮೇಲೆ ಆದ್ರೆ ನಾನು ಅಟೆಂಡ್ ಮಾಡಕ್ ಆಗೋದಿಲ್ಲ. ವೀಕ್ಷಕರೇ, ಏನು ರಾಯಲ್ ಬ್ರೈಡಲ್ ಕೌಚರ್ ಇದೆ, ಇದರ ಕಂಪ್ಲೀಟ್ ಅಡ್ರೆಸ್, ಲೊಕೇಶನ್ಸ್, ಫೋನ್, ಮೇಡಮ್ ಅವ್ರದ್ದು ಫೋನ್ ನಂಬರ್, ವಾಟ್ಸಪ್ ನಂಬರ್, ವಿಡಿಯೋ ಕಾಲ್ ಮಾಡೋದಿದ್ರೆ ವಿಡಿಯೋ ಕಾಲ್ ನಂಬರ್, ಆ್ಯಂಡ್ ನಿಮಗೆ ಪೇಮೆಂಟ್ ಮಾಡೋದಿದ್ರೆ ಫೋನ್ಪೇ, ಗೂಗಲ್ ಪೇ, ಅಕೌಂಟ್ ಡೀಟೇಲ್ಸ್ ಪ್ರತಿಯೊಂದೂ ಕೂಡ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಹಾಗೂ ಫಸ್ಟ್ ಕಮೆಂಟ್ಸಲ್ಲಿ ಕೊಟ್ಟಿರ್ತೀನಿ. ಈಸಿಯಾಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಒನ್ ಮೋರ್ ಥಿಂಗ್ ಅಂದರೆ ವಿಡಿಯೋ ಕಾಲ್ ನಿಮಗೆ ಬರೋಕ್ಕಾಗೋದಿಲ್ಲ ಅಂತಂದರೆ, ಇದಿಷ್ಟು ದೂರ ಬಂದು ಹೇಗೆ ನೋಡೋದು ಅಂತಂದರೆ ಡೆಫಿನೆಟ್ಲಿ ಮೇಡಮ್ಗೆ ಒಂದು ವಿಡಿಯೋ ಕಾಲ್ ಮಾಡಿಬಿಟ್ಟು ಎಲ್ಲವನ್ನು ಈಸಿಯಾಗಿ ನೋಡ್ಬೋದು. ನಿಮಗಿಷ್ಟವಾದ ಲೆಹಂಗಾವನ್ನು ಅಥವಾ ಜ್ಯುವೆಲರಿನ ಇಲ್ಲಿ ಪರ್ಚೇಸಸ್ ಮಾಡ್ಬೋದು. ಆ್ಯಂಡ್ ನಾನು ತಿಳಿಸಿದ ಹಾಗೆ ಇವ್ರದ್ದು ಬೇರೆ ಬೇರೆ ಮೇಕಪ್ ಸರ್ವಿಸಸ್ ಇರ್ಬೋದು, ಆ್ಯಂಡ್ ಮೇಲ್ಗಡೆ ನಿಮಗೆ ಪ್ರೀ ವೆಡ್ಡಿಂಗ್ ಶೂಟ್ಗೆ ಅರೇಂಜ್ಮೆಂಟ್ಸು ಎಲ್ಲವನ್ನೂ ನೋಡಿದ್ದೀರಾ. ಯಾವುದನ್ನು ಕೂಡ ನಿಮಗೆ ಒಂದು ಒಳ್ಳೆ ಬೆಲೆಯಲ್ಲಿ ಇಲ್ಲಿ ಪರ್ಚೇಸಸ್ ಮಾಡಬಹುದು. ಮೇಡಮ್, ನಾನು ಫೈನಲ್ ಆಗಿ ಕೇಳೋದೊಂದೇನೆ, ಸೋಷಿಯಲ್ ಮೀಡಿಯಾ ಇವತ್ತೆಲ್ಲರೂ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಇದ್ದಾರೆ. ಜನರು ಕೂಡ ನೀವು ಯಾವ ಲೆಹಂಗಾ ಬರ್ತಾ ಇರುತ್ತೆ, ಜ್ಯುವೆಲರೀಸ್ ಬರ್ತಾ ಇರುತ್ತೆ, ನೋಡೋಕೆ ಇಷ್ಟಪಡ್ತಾರೆ. ನೀವು ಯಾವ್ದಾದ್ರು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಇದ್ದೀರಾ? ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಇದ್ದೀನಿ, ಇನ್ಸ್ಟಾಗ್ರಾಮ್ ಅಲ್ಲೂ ಆಕ್ಟಿವ್ ಇದ್ದೀನಿ. ಯಾವ ಹೆಸರಲ್ಲಿ? ಲೈಕ್ ನಂದು 2 ಸೋಷಿಯಲ್ ಮೀಡಿಯಾಲಿ ಇದಿದೆ, ಅಕೌಂಟ್ಸ್ ಇದೆ. ಒಂದು ಮೋನಿಕರಾಜ್ ಬ್ರೈಡಲ್ ಸ್ಟೋರ್ ಅಂತ ಇದೆ, ಇನ್ನೊಂದು ರಾಯಲ್ ಬ್ರೈಡಲ್ ಕೌಚರ್ ಅಂತ 2 ಇದೆ. ರಾಯಲ್ ಬ್ರೈಡಲ್ ಕೌಚರ್ ಅನ್ನೋ ಅಕೌಂಟ್ ಈಗ ಹೊಸದಾಗಿ ಓಪನ್ ಮಾಡಿದ್ದೀನಿ. ಸೊ ಅಪ್ಡೇಟ್ಸ್ ಹಾಕ್ತಾ ಇರ್ತೀನಿ, ನೀವು ಅದ್ರಲ್ಲಿ ಫಾಲೋ ಮಾಡ್ಬೋದಲ್ವಾ? ನಿಮ್ಗೇನಾದ್ರೂ ಹೆಚ್ಚಿನ ಬಗ್ಗೆ ತಿಳ್ಕೊಬೇಕು, ನಮ್ಮ ಜೊತೆ ಕನೆಕ್ಟ್ ಆಗಬೇಕು ಆನ್ ಸೋಷಿಯಲ್ ಮೀಡಿಯಾ ಅಂತಂದ್ರೆ ಡೆಫಿನೆಟ್ಲಿ ನೀವು ಇವರ ಇನ್ಸ್ಟಾಗ್ರಾಮ್ ಅಕೌಂಟನ್ನು ಇಲ್ಲಿ ಕಾಂಟ್ಯಾಕ್ಟ್ ಮಾಡಬಹುದು. ಇವರ ಪರ್ಸನಲ್ ಅಕೌಂಟಲ್ಲಿ ಆಲ್ರೆಡಿ ತುಂಬ ಪೋಸ್ಟ್ಗಳಿದೆ. ಈ ಏನು ಶಾಪ್ದು ಅಕೌಂಟ್ ಇದೆ, ಇವಾಗ ಆಗ್ತಾ ಇದ್ದಾರೆ, ಮುಂದಿನ ದಿನಗಳಲ್ಲಿ ಡೆಫಿನೆಟ್ಲಿ ಇವ್ರು ಹಾಕ್ತಾನೆ ಇರ್ತಾರೆ. ಸೊ ಪ್ರತಿಯೊಂದು ಡೀಟೇಲ್ಸನ್ನು ಕೊಟ್ಟಿರ್ತೀನಿ, ಅಲ್ಲಿಂದ ಇವ್ರನ್ನ ಫಾಲೋ ಮಾಡಬಹುದು. ನಿಮ್ಮ
ಕನಸಿನ ಮದುವೆಯನ್ನು ಅಥವಾ ನಿಮ್ಮ ಕನಸಿನ ವೆಡ್ಡಿಂಗನ್ನು ಒಂದು ಅತ್ಯುತ್ತಮವಾದ ಮೆಮೊರಬಲ್ ಆಗಿ ಇಲ್ಲಿ ಮಾಡಬಹುದು. ಮೇಡಮ್, ನಮ್ಮ ವೀಕ್ಷಕರಿಗೋಸ್ಕರ ಒಂದು ಅತ್ಯುತ್ತಮವಾದಂತಹ ಮ್ಯಾರೇಜ್ ರೆಡಿ ಪ್ಯಾಕೇಜಸ್ಗಳನ್ನು ಇಂಟ್ರೊಡ್ಯೂಸ್ ಮಾಡಿದ್ದಕ್ಕೆ ತಮಗೆ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು. ಧನ್ಯವಾದಗಳು ವೀಕ್ಷಕರೇ.